साक्षात् परब्रह्म तस्मै श्री गुरवे नमः। ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओम गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्री गुरवे नमः। ज्ञानाङ्कं भवतारकं गुरुशिवानन्दं भजे शङ्करम्। ज्ञानाङ्कं भवतारकं गुरुशिवानन्दं भजे शङ्करम्। मायादूरनुमायगाश्रयनुतानामाययोर्मूढिदम् जीवात्मर्ग्य सदात्मबोधवनु जीवन्मुक्तियं तोरिदम्। देवेन्द्राज्यरमीर्वैभवदीर्पं शान्तनुं दान्तनुम्। ज्ञानाङ्कं भवतारकं गुरुशिवानन्दं भजे शङ्करम्। ज्ञानाङ्कं भवतारकं गुरुशिवानन्दं भजे शङ्करम्। कैलासाचलशङ्करं जगद्भक्तोद्धारमं ಮಾಡಬೇ ಎಂದಾಲೋಚನೆ ಮಾಡಿ ಶೌರಿ ನೆಲೆಸಿರ್ಪ ದಿವ್ಯ ಭೂಸ್ಥಾನದೋಳ್ ನಿಷ್ಠಾವಂತ ಮಹಾತ್ಮ ದಂಪತಿಗಳೋಳ್ ಭೂಲೋಕದೋಳ್ ಹುಟ್ಟಿದಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಲೀಲಾಮೂರ್ತಿಯು ಬಾಲ್ಯದಲ್ಲಿ ನಿರುತಂ ಈ ಲೋಕದಾದ್ಯಂತಮಂ ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಂ ಸುಳ್ಳಿರ್ಪುದಿ ಆಟವು। ನಾನೀ ಮೋಹಕ್ಕೆ ಬೀಳದಂತೆ ಕಡೆಗೆ ಆಟವಂ ಮಾಡುವೆ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಮಾಯಾಮೋಹಕ್ಕೆ ಬೀಳದಂತೆ ಕಡೆಗೆ ಲೋಕ ಪ್ರಾಪಂಚಮಂ ಪೂರಾ ತೀರಿಸಿ ವೇದ ಕಟ್ಟಳೆಯ ವಾನಪ್ರಸ್ಥವನ್ನೈರಿದಂ। ಆಗಳ ತನ್ನಯ ನಾಗನೂರ ನಿಜ ಭಕ್ತೋದ್ಧಾರಮಂ ಮಾಡಿದಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಶ್ರೀಕೃಷ್ಣಾರ್ಜುನರಂತೆ ಮತ್ತೆ ಶಿವನಂತೆ ಸಾಕ್ಷರಂತಿರ್ವರಂ। ಪುಣ್ಯಕ್ಷೇತ್ರ ಪವಿತ್ರ ತೀರ್ಥಗಳನ್ನೆಲ್ಲ ತೀರ್ಚಿದರ ನೇಮದಿಂ। ಕೇದಾರೇಶ್ವರ ಯಾತ್ರೆಯಾದ ಬಳಿಕ ಸನ್ಯಾಸವಂ ಪೊಂದಿದಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ। ಆಗ ಭಕ್ತರು
ಕಂಡರೀತನ ಮಹಾತೇಜಸ್ಸನಾದ್ಯಂತದಿಂ ಕೈಲಾಸಾಧಿಪನೀತನೈ ನಿಜವಿದೈ ನಾವೀತನಂ ಸೇವಿಸಿ ಪಾಪಂಗಳ್ ಕಳಕೊಳ್ಳಬೇಕು ಶಿವನೇ ಪ್ರತ್ಯಕ್ಷ ಬಂದಿರ್ಪನೋ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಸದ್ಭಕ್ತಾರ್ ಶಿವಯೋಗಿಯಂ ಮೆರೆಸಿದಾರ್ ಪಲ್ಲಕ್ಕಿಯೋತೇರಿನೋಳ್ ಎಲ್ಲಾ ದೇಶದಿ ಸ್ವಾಮಿಯುತ್ಸವಗಳೇ ಕಾಣಲ್ ಗುರುಂ ತನ್ನಯ ಪ್ರೀತಿ ಭಕ್ತರ ಏಳ್ಗೆಗಾಗಿ ತೊಡರಂ ತಂದೊಡ್ಡಿದರ್ ಬೇಗದಿಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಸ್ವಾಮಿ ಶಿಷ್ಯರಿಗಾಗ ಸುತ್ತು ಕಡೆಯಂ ವಿಘ್ನಗಳೇಳಲ್ ಮಹಾ ನಿಷ್ಠಾವಂತರು ಸೊಪ್ಪು ಹಾಕದವನೆಲ್ಲ ನೀಗಿದರ ಭಕ್ತಿಂ ನಿತ್ಯಾನಂದದಿ ದೇವನಂ ಮೆರೆಸುತಂ ಕೊಂಡಾಡುತಂ ಪೂಜಿಪರ್ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಸೇವಾ ಮಾಡುವ ಭಕ್ತರೀಗ ಪಡೆದಾರ್ ತಮ್ಮೆಷ್ಟ ಸೌಖ್ಯಂಗಳಂ ತಾನೇ ಬರ್ಪುದು ಸ್ವಾಮಿ ಭಕ್ತರಿಗೆ ಸೌಖ್ಯಂ ಬೇಡದಂತಿದ್ದರು ಭಕ್ತೋದ್ಧಾರವ ಮಾಡುತ್ತಿ ಗಳಸೆವಂ ಯೋಗೇಂದ್ರ ಶ್ರೀ ಸದ್ಗುರು ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಕರ್ಮಿ ಜೀವಿಗೆ ಕರ್ಮಿಯಂತಿರುವನ ಮುಕ್ತಂಗೆ ಮುಕ್ತಾತ್ಮನೋ ಪಾಪಾತ್ಮರ್ಗತಿ ಪಾಪಿಯಂತೆ ವರ ಪುಣ್ಯಾತ್ಮಂಗೆ ಪುಣ್ಯಾತ್ಮನೋ ಸತ್ಶಿಷ್ಯಂಗಿವ ಸದ್ಗುರುಂ ಭಜಕ ಜೀವಂಗೀತನೇ ಕಿಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಸ್ವಾಮಿನ್ ಸದ್ಗುರು ಸಚ್ಚರಿತ್ರನು ಸದಾ ಸಂತುಷ್ಟ ಸಂಪನ್ನನೋ ಧೀಮಾನ್ ದಿವ್ಯ ಸುಖಾಂಗಧೀರ ಪುರುಷಂ ದಿಗ್ದೇಶದುದ್ಧಾರಕಂ ಲಿಂಗಾಂಕಂ ಶಿವಲಿಂಗನಂ ಕರುಣಿತಾನುಂ ಲಿಂಗದಾತಂ ಪಿತಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಭಜೆ ಶಂಕರಂ ಭಜೆ ಶಂಕರಂ ಓಂ ಶ್ರೀ ಗುರುಭ್ಯೋ ನಮಃ. ಅನುಭಾವಿಕ ಲೋಕದ ಶ್ರೇಷ್ಠ ಅನುಭಾವಿಗಳು, ಪರಮಜ್ಞಾನಿಗಳು, ಪರಮ ಪೂಜ್ಯ
ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರ ದಿವ್ಯ ಪಾದಗಳಿಗೆ ಕಣಿಮಣಿದು ತತ್ಸ್ವರೂಪರು ಅನುಭಾವ ವಿದ್ಯೆಯ ಪ್ರವಕ್ತಾರರು ನಡೆನುಡಿಯ ಮೂಲಕ ಜಗತ್ತಿಗೆ ಬೋಧಿಸಿದ ಪರಮಾಚಾರ್ಯರು ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ ಶ್ರಾವಣ ಮಾಸದ ನಿಮಿತ್ತ ಶ್ರವಣ ಮಾಡಲಿಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು. ವಿಶ್ವವನ್ನು ನಿರ್ಮಾಣ ಮಾಡಿರುವಂತಹ ವಿಶ್ವಶಕ್ತಿ ಧರ್ಮ, ಸತ್ಯ ಇವುಗಳ ಮೇಲೆ ಈ ಜಗತ್ತನ್ನ ನೇಮಿಸ್ತದೆ. ಈ ಜಗತ್ತು ಇಷ್ಟೊಂದು ಸುವ್ಯವಸ್ಥಿತವಾಗಿ ನಡೆಯಬೇಕಾದರೆ ಅದಕ್ಕೆ ಮುಖ್ಯವಾಗಿ ಧರ್ಮವೇ ಕಾರಣ, ಸತ್ಯವೇ ಕಾರಣ. ಆ ವಿಶ್ವಶಕ್ತಿ ಇಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಧರ್ಮದ ಆಧಾರದ ಮೇಲೆ ಜೀವನವನ್ನು ಕಳೆಯಲಿ ಅಂತ ಹೇಳಿ ಬಯಸ್ತಾರೆ. ಅದರಂತೆಯೇ ಎಲ್ಲ ಜೀವರಾಶಿಗಳು ಕೂಡ ಸತ್ಯದಂತೆ ಬದುಕ್ತಾವ, ಧರ್ಮದಂತೆ ನಡೀತಾವ. ಯಾವ ಒಂದು ಜೀವಿಯೂ ಕೂಡ ಕಪಟ, ಮೋಸ, ವಂಚನೆ, ಸುಳ್ಳು, ಅಧರ್ಮ, ಅನಾಚಾರ ಇವುಗಳನ್ನು ಮಾಡುವುದಿಲ್ಲ. ಹುಲಿ ಅದ ಅಂದ್ರೆ ಅದರ ಧರ್ಮ, ಪ್ರಾಣಿಗಳನ್ನು ತಿನ್ನುವುದು ಅದರ ಧರ್ಮ. ಪರಮಾತ್ಮ ಅದನ್ನು ಅದೇ ರೀತಿಯಾಗಿ ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸಿದ. ಆಕಳದ ಅಂದ್ರೆ ಅದು ಹುಲ್ಲನ್ನ ತಿನ್ಲಿಕ್ಕಾಗಿಯೇ ಬಂದಂತಹ ಜೀವಿ. ಅದಕ್ಕಾದ ಎಂದು ಹುಲ್ಲು ಬಿಟ್ಟು ಬೇರೆ ತಿನ್ನುವುದಿಲ್ಲ ಆಕಳ. ಹುಲಿ ಎಂದು ತನ್ನ ಆಹಾರವನ್ನು ಬಿಟ್ಟು ಹುಲ್ಲು ತಿನ್ನುವುದಿಲ್ಲ. ಪಕ್ಷಿಗಳು ಕೂಡ ತಮಗೆ ಏನೇನ ಪರಮಾತ್ಮನಿಂದ ಆಜ್ಞಪ್ತವಾಗಿದೆಯೋ ಆ ಕಾರ್ಯಗಳನ್ನು ಮಾತ್ರ ನಿಷ್ಠೆಯಿಂದ ಮಾಡ್ತಾರೆ. ಆದರೆ ಮನುಷ್ಯ ಮಾತ್ರ ಪ್ರತಿ ಒಂದು ಕೆಲಸದಲ್ಲಿಯೂ ಅನೀತಿ, ಪ್ರತಿ ಒಂದು ವ್ಯವಹಾರದಲ್ಲಿಯೂ ಅಧರ್ಮದ ಆಚರಣೆಯನ್ನು ಮಾಡ್ತಾನೆ. ಯಾವ ಜೀವಿಗಳಿಗೂ ಪ್ರವಚನದ ಅವಶ್ಯಕತೆ ಇಲ್ಲ. ಯಾವ ಜೀವಿಗಳಿಗೂ ಗುಡಿಗುಂಡಾರಗಳ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವೆಲ್ಲ ದಾರಿ ಒಳಗ ನಡೆದವು. ಇಷ್ಟು ವರ್ಷ ಆಯಿತು, ಇಷ್ಟು ಯುಗಗಳವರೆಗೆ ಈ ಜಗತ್ತ ಪ್ರವರ್ತಮಾನವಾಗಿ ನಡೀತಾ ಇದ್ರು ಕೂಡ ಅವು ಯಾವ ದಾರಿಯನ್ನ ಬಿಟ್ಟಿಲ್ಲ. ಕೃತಯುಗದಲ್ಲಿ ಹ್ಯಾಂಗಿದ್ದು ಈಗಲೂ ಹಾಗೆ ಅದಾವ. ಅವು ಯಾವೂ ಕೂಡ ತಮ್ಮ ನೀತಿ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಆದರೆ ಮನುಷ್ಯನೆಂಬ ಒಂದು ಜೀವಿ ತನ್ನ ನಿಯಮಗಳನ್ನು ಪ್ರತಿ ಕ್ಷಣಕ್ಕೂ ಬದಲು ಮಾಡ್ಕೊತ ಹೋಗ್ತಾನೆ. ಇವನಿಗೆ ಧರ್ಮದ ಹಾದಿಯ ಮೇಲೆ ನಡೆಯುವುದು ಅಂದ್ರ ಬೆಂಕಿಯ ಮೇಲೆ ನಡೆದಂತ ಕಷ್ಟ ಆಗಿದೆ. ಕತ್ತಿಯ ಅಲಗಿನ ಮೇಲೆ ನಡೆದಷ್ಟು ಕಷ್ಟ ಅಂತ ಅನಿಸ್ತಾ ಅದ. ಹೀಗಾಗಿ ಮನುಷ್ಯ
ಎಲ್ಲಿಯವರೆಗೆ ಧರ್ಮದ ಹಾದಿಯ ಮೇಲೆ ನಡೆಯಲಿಕ್ಕೆ ಮನಸ್ಸು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಇವನ ಜೀವನ ದುಃಖದಿಂದ ಕೂಡಿರುತ್ತದೆ. ಸುಖ, ಶಾಂತಿ, ಸಮಾಧಾನಗಳಿರುವುದು ಅಧರ್ಮ, ಅನೀತಿ, ಅನಾಚಾರದಲ್ಲಿ ಇಲ್ಲ. ನಿಜವಾದಂತಹ ಶಾಂತಿ, ಸಮಾಧಾನ ಇರುವುದು ಸತ್ಯ, ಧರ್ಮ, ನ್ಯಾಯ, ನೀತಿಗಳಲ್ಲಿಯೇ ವಿನಃ ಇವುಗಳಲ್ಲಿ ಅಲ್ಲ. ಆದ್ರೆ ಮನುಷ್ಯ ಸ್ವಭಾವತಃ ಅವನು ಹುಟ್ಟಿದಾಗ ಧರ್ಮವಂತನೇ ಇರ್ತಾನೆ. ಹುಟ್ಟಿದಂತಹ ಸಣ್ಣ ಮಕ್ಕಳು ಹೇಗಿರ್ತಾವ ಅಂದ್ರೆ ಅವಕ್ಕೆ ಸುಳ್ಳು ಅನ್ನೋದೇ ಗೊತ್ತಿರುವುದಿಲ್ಲ, ಕೆಟ್ಟ ಕೆಲಸ ಅನ್ನೋದೇ ಗೊತ್ತಿರುವುದಿಲ್ಲ. ಆದರೆ ಈ ಮನುಷ್ಯರ ಒಂದು ಸಂಘದಲ್ಲಿ ಯಾರು ಈಗಾಗಲೇ ಅಧರ್ಮ, ಅನೀತಿ, ಅನಾಚಾರಗಳಲ್ಲಿ ತೊಡಗ್ಯಾರಲ್ಲ ಅಂತಹ ವ್ಯಕ್ತಿಗಳ ಸಂಪರ್ಕಕ್ಕೆ ಬಂದಾಗ ಆ ಪರಿಶುದ್ಧವಾದ ಮನಸ್ಸಿನ ಮಗು ಕೂಡ ಫಲಸಕ್ಕೋತ ಹೋಗ್ತದೆ. ಒಂದು ವೇಳೆ ಆ ಹುಡುಗ ಹುಟ್ಟಿದಂತಹ ಮಗುವನ್ನ ಓದ ಸಂತ ಮಹಾತ್ಮರ ಹತ್ತಿರ ಬಿಟ್ಟರೆ ಒಬ್ಬ ಧರ್ಮಜ್ಞನಾಗ್ತಾನ, ಒಬ್ಬ ಸರ್ವಜ್ಞನಾಗಿ ಬೆಳೀತಾನೆ. ಯಾಕೆ ಅಂದ್ರೆ ಅವರ ಪರಿಸರದಲ್ಲಿ ಅಸತ್ಯ, ಅನಾಚಾರ, ಅಧರ್ಮಕ್ಕೆ ಅವಕಾಶನೇ ಇಲ್ಲ. ಅದೇ ನಮ್ಮ ಸಾಮಾನ್ಯ ಜನರ ಮಧ್ಯದಲ್ಲಿ ಒಂದು ಪರಿಶುದ್ಧವಾದ ಮನಸ್ಸಿನ ಹುಡುಗನ ಬಿಟ್ಟಿವಿ ಅಂದ್ರ ಆ ಮಗು ಸ್ವಲ್ಪ ಕಾಲದಲ್ಲಿಯೇ ಸುಳ್ಳು ಹೇಳಲಿಕ್ಕೆ ಕಲಿತದ, ಸ್ವಲ್ಪ ಅವಧಿಯಲ್ಲಿಯೇ ಕೆಟ್ಟ ಕೆಲಸಗಳನ್ನು ಕಲಿತದ. ಒಂದು 8-10 ವರ್ಷದ ಅವಧಿಯಲ್ಲಿ ಅಂದ್ರೆ ಕಲಿಯಬಾರದ ಎಲ್ಲಾ ಅವಗುಣಗಳನ್ನು ಕಲಿತು ಬಿಡ್ತದೆ. ಇಡೀ ಜಗತ್ತಿನಲ್ಲಿ ಇಷ್ಟು ಬೇಗನೆ ಧರ್ಮದ ಹಾದಿಯನ್ನು ಬಿಡುವಂತಹ ಒಂದು ಜೀವಿ, ಒಂದು ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ. ಆದ್ದರಿಂದ ಅಂತಹ ಧರ್ಮದ ದಾರಿಗೆ ತರಬೇಕು ಅಂತ ಅಧ್ಯಾತ್ಮ ಪ್ರಯತ್ನ ಮಾಡುತ್ತದೆ. ಋಷಿಮುನಿಗಳೆಲ್ಲರೂ ಇಷ್ಟು ತಪಸ್ಸನ್ನ ಮಾಡಿ ಶಾಸ್ತ್ರ ಗ್ರಂಥಗಳನ್ನು ಏಕೆ ಬರೆದರು? ಧರ್ಮದ ಕುರಿತಾಗಿ ಇಷ್ಟು ಆಳವಾದ ಅಧ್ಯಯನವನ್ನು ಮಾಡಿ, ಚಿಂತನವನ್ನು ಮಾಡಿ ಯಾಕೆ ಅಂತಹ ಧರ್ಮಮಯವಾದ ಪ್ರವಚನಗಳನ್ನು ನೀಡಿದರು? ಇಷ್ಟೆಲ್ಲ ವ್ರತ, ಅನುಷ್ಠಾನ, ನಿಯಮಗಳನ್ನು ಯಾಕೆ ಮಾಡಿದರು ಅಂತ ಕೇಳಿದರೆ ಅದಕ್ಕೆ ಮೂಲ ಕಾರಣ ಮನುಷ್ಯ ಕುಲ ಧರ್ಮದ ಹಾದಿಯನ್ನು ಬಿಟ್ಟು ಹೋಗಿದೆ, ಮತ್ತೆ ಒಳ್ಳೆ ಧರ್ಮದ ಹಾದಿಯ ಮೇಲೆ ನಡೆಯುವಂತೆ ಆಗಬೇಕು ಅನ್ನೋದೇ ಋಷಿಗಳ ಇಚ್ಛೆ. ಮನುಷ್ಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕು, ಅದು ಜೀವನ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗಬೇಕು, ಅದು ಅಮರವಾದಂತಹ ಜೀವನ. ನಾಶವಾಗುವಂತಹ ಸ್ಥಿತಿಯಿಂದ ಅವಿನಾಶಿಯಾದ ಪರಮಾತ್ಮನ ಕಡೆಗೆ ಹೋಗಬೇಕು, ಅದು ಜೀವನದ ಕ್ರಮ. ಆದರೆ ನಾವು ಇವತ್ತ ಒಂದು ಸದ್ಗುಣಿಗಳಾಗಿದ್ದೀವಿ ಅಂದ್ರೆ ದಿವಸಕ್ಕೆ ಮತ್ತೆ ಸದ್ಗುಣಗಳನ್ನು ಕಳ್ಕೋತ ಅನಾಚಾರಿಗಳಾಗಬಾರದು. ನಾವು ಮೊದಲ ಸುಳ್ಳು ಹೇಳ್ತಿದ್ದೀವಿ ಅಂದ್ರ ಈ ದೇಹ ಬಿಡುವುದರೊಳಗಾಗಿ ಸುಳ್ಳು ಅನ್ನೋದು ನಮಗೆ ಮರೆತ ಹೋಗಬೇಕು, ಅಷ್ಟು ನಾವು ಶುದ್ಧ ಆಗಬೇಕು. ಅದಕ್ಕೆ ಜೀವನ ಅಂತ ಕರೀತಾರೆ. ಆದ್ರ ನಮಗ ಸತ್ಸಂಗ ಸಿಗಲಾರದ ಕಾರಣದಿಂದ, ಅಂತಹ ತಪಸ್ವಿಗಳ ಸಾನ್ನಿಧ್ಯ ಸಿಗಲಾರದಕ್ಕಾಗಿ ನಮ್ಮ ಜೀವನ ನರಕಪ್ರಾಯವಾಗ್ತಾ ಹೋಗ್ತಾ. ಜೀವನ ಏನಾಗಬೇಕು ಅಂದ್ರ ಇದೇ ಮನುಷ್ಯ ಲೋಕದಲ್ಲಿಯೇ ತಿರುಗಾಡುವಂತಹ ಒಬ್ಬ ಪರಮಾತ್ಮನಾಗಬೇಕು ಆ ಮನುಷ್ಯ. ಅದು ಸಾಧ್ಯ ಅದ. ವಯಂ
ಅಮೃತಸ್ಯ ಪುತ್ರಾಹ, ನಾವ್ಯಾರೂ ಸಾಯುವಂಥವರಲ್ಲ. ಇದು ಋಷಿಗಳ ಮಾತು. ಋಷಿಗಳ ಆಡಿದಂತಹ ಮಾತು ಎಂದಿಗೂ ಹುಸಿ ಹೋಗುವುದಿಲ್ಲ, ಸುಳ್ಳು ಆಗುವುದಿಲ್ಲ. ನಾವು ಸಾಯುವವರೆಗೆ ಮಾತಾಡ್ತೀವಿ, ಅವು ಒಂದು ಮಾತ ಯೋಗ್ಯಿರುವುದಿಲ್ಲ. ಆ ಒಂದು ಮಾತುಗಳಲ್ಲಿಯೂ ಕೂಡ ಅಂತಹ ಸತ್ವ ಇರುವುದಿಲ್ಲ. ಋಷಿಗಳ 4 ಮಾತುಗಳನ್ನು ಆಡಲಿ, ಆ ಮಾತುಗಳು ಶಾಶ್ವತ ಸತ್ಯಗಳು. ಆಗ ಅವ್ರೇನ್ ಹೇಳಿದ್ರು ಅಂದ್ರೆ ಋಷಿಗಳು, ವಯಂ ಅಮೃತಸ್ಯ ಪುತ್ರಾಹ, ನಾವೆಲ್ಲರೂ ಯಾರು ಅಂತ ಕೇಳಿದ್ರ ಎಂದೆಂದು ನಾಶವಾಗದಂತಹ ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ಇಂದು ಹುಟ್ಟಿ ನಾಳೆ ಬೆಳೆದು ನಾಡಿದ್ದು ಸ್ಮಶಾನಕ್ಕೆ ಹೋಗುವಂಥವರು ನಾವ್ಯಾರು ಅಲ್ಲ. ನಾವ್ಯಾರು ಸಾಯುವವರಲ್ಲ. ಸಾವು ಅನ್ನುವಂಥದ್ದು ಯಾವುದು ಹುಟ್ಟಿದಲ್ಲ ಅದು ಸಾಯ್ತದನೇ ಹೊರತು ಯಾವುದು ಹುಟ್ಟಿಯೇ ಇಲ್ಲವೋ ಅದಕ್ಕೆ ಸಾವಿಲ್ಲ. ಹುಟ್ಟಿದ್ದು ಯಾವುದು? ನಾನು ಹುಟ್ಟಿಲ್ಲ, ಶರೀರ ಹುಟ್ಟಿಲ್ಲ. ಅಂದ ಬಳಿಕ ಶರೀರನೇ ಬೆಳೀತದ, ಶರೀರನೇ ಮುಡುಕಾಗ್ತದ, ಶರೀರಕ್ಕನೇ ರೋಗ ಬರ್ತದ, ಶರೀರವೇ ಸ್ಮಶಾನಕ್ಕೆ ಹೋಗುತ್ತದನೇ ಹೊರತು ನಾನು ಸ್ಮಶಾನಕ್ಕೆ ಹೋಗುವುದಿಲ್ಲ, ನಾನು ಸಾಯುವುದಿಲ್ಲ. ಇದು ಋಷಿಗಳು ಈ ಜಗತ್ತಿಗೆ ಕೊಟ್ಟಂತಹ ಅದ್ವಿತೀಯವಾದಂತಹ ಆತ್ಮವಿಜ್ಞಾನ ಅಂತ ಕರೀತಾರೆ. ಈಗೇನು ವಿಜ್ಞಾನಿಗಳ ಸಂಶೋಧನೆ ಮಾಡ್ತಾರಲ್ಲ, ಇದು ಲೌಕಿಕ ವಿಜ್ಞಾನ. ಆದರೆ ಋಷಿಗಳು ಕಂಡು ಹಿಡಿದಂಥದ್ದು ಶಾಶ್ವತವಾದಂತಹ ಆತ್ಮವಿಜ್ಞಾನವನ್ನು ಅವರು ಕಂಡು ಹಿಡಿದರು. ಅಂತಹ ಒಬ್ಬರು ಶ್ರೇಷ್ಠ ಮಹರ್ಷಿಗಳು ಇಬ್ಬರು. ಆ ಮಹರ್ಷಿಗಳ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ತಪಸ್ವಿಗಳು, ಮಹರ್ಷಿಗಳು, ಜ್ಞಾನಿಗಳು ಅಂದ್ರ ಅವರ ಜೀವನ ನಿಯಮಬದ್ಧವಾಗಿರುತ್ತದೆ. ಅವರು ತಮ್ಮ ನಿಯಮದಲ್ಲಿ ಎಂದೂ ಬದಲಾವಣೆ ಮಾಡುವುದಿಲ್ಲ. ಅವರ ಜೀವನ ಅಂದ್ರ ಅದೊಂದು ಸಂವಿಧಾನಬದ್ಧವಾದಂತಹ ಜೀವನ. ಮಾನವ ನಿರ್ಮಿತ ಸಂವಿಧಾನವಲ್ಲ, ದೇವ ನಿರ್ಮಿತವಾದಂತಹ ಶಾಸನ. ಆ ಶಾಸನವನ್ನು ಅವರು ಎಷ್ಟೂ ಕೂಡ ತಪ್ಪುವುದಿಲ್ಲ, ಅದರಂತೆ ತಮ್ಮ ಜೀವನವನ್ನು ಕಳೀತಾರೆ. ಮನುಷ್ಯ ಮಾತ್ರ, ಸಾಮಾನ್ಯ ಮನುಷ್ಯ ಧರ್ಮವನ್ನು ಮರಿತಾನ, ಬಹಳ ಬೇಗನೆ ಮರಿತಾನ. ಅವನು 2 ಹೆಜ್ಜೆ ಧರ್ಮದಲ್ಲಿ ನಡೆದಾನಂದ್ರೆ 4 ಹೆಜ್ಜೆಯನ್ನು ಅಧರ್ಮದತ್ತ ಇಡ್ತಾನ. ಹೀಗಾಗಿ ಸಮಸ್ಯೆ ಆಗಿತ್ತು. ಆದರೆ ಋಷಿಗಳ ಮಾತ್ರ ತಮ್ಮ ಹಾದಿಯನ್ನು ಎಂದೂ ಬದಲು ಮಾಡಲಿಲ್ಲ, ಅದು ಎಷ್ಟೇ ಕಠಿಣವಾಗಿರಲಿ. ಬಾಹುದಾ ನದಿಯ ತೀರದಲ್ಲಿ ಒಬ್ಬರು ಶ್ರೇಷ್ಠ ಜ್ಞಾನಿಗಳು ವಾಸ ಮಾಡಿದ್ರು. ಅವರ ಜೀವನ ಅತ್ಯಂತ ಪರಿಶುದ್ಧವಾಗಿತ್ತು. ಅಂತಹ ಒಬ್ಬರ ಜ್ಞಾನಿಗಳು ಅವರ ಗೃಹಸ್ಥರಾಗಿದ್ರು. ಅವರಿಗೊಬ್ಬಳು ಧರ್ಮ ಪತ್ನಿ ಇದ್ಲು. ಅತ್ಯಂತ ಪರಿಶುದ್ಧವಾದ ಆಚಾರ ವಿಚಾರ ಅವರಲ್ಲಿದ್ದು, ಗೃಹಸ್ಥ ಧರ್ಮ ಅಂದ್ರೆ ಜಗತ್ತಿನಲ್ಲಿಯೇ ಅತ್ಯಂತ ಕಠಿಣವಾದ ಧರ್ಮ. ಅದು ಸನ್ಯಾಸ ಧರ್ಮ ಬಹಳ ಸುಲಭದ, ಬ್ರಹ್ಮಚಾರ್ಯ ಧರ್ಮ ಸುಲಭ ಅದ. ಆದರೆ ಗೃಹಸ್ಥ ಧರ್ಮ ಮಾತ್ರ ಬಹಳ ಕಠಿಣ ಅದ. ಯಾಕೆ ಅಂದ್ರ ಅಲ್ಲಿ ನೀತಿ ನಿಯಮಗಳು ಬಹಳ. ಯಾರ ಜೊತೆಗೆ ಹೆಂಗ ವ್ಯವಹಾರ ಮಾಡಬೇಕು, ಅತಿಥಿಗಳು ಬಂದಾಗ ಹೆಂಗ ಸತ್ಕಾರ ಮಾಡಬೇಕು, ದಿನಾಲು ದಾನ ಮಾಡಬೇಕು, ಪೂಜಾ ಮಾಡಬೇಕು, ವ್ರತ ಉಪವಾಸಗಳನ್ನು ಮಾಡಬೇಕು, ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಬೇಕು, ಹಲವಾರು ಸಂಪರ್ಕಗಳನ್ನ ಹೊಂದಬೇಕು, ಬಂಧು ಬಾಂಧವರ ಜೊತೆಗೆ ಸರಿಯಾಗಿ ವ್ಯವಹಾರ ಮಾಡಬೇಕು.
ಇಷ್ಟಾಗಿಯೂ ಧರ್ಮದಲ್ಲಿ ತಪ್ಪಬಾರದು, ಅದಕ್ಕೆ ಗೃಹಸ್ಥ ಧರ್ಮ ಅಂತ ಕರೀತಾರೆ. 25 ವರ್ಷದಿಂದ 50 ವರ್ಷದವರೆಗಿನ ಜೀವನ ಗೃಹಸ್ಥ ಜೀವನ. ಆದರೆ ಈಗ ನಾವು ಆ ನಿಯಮವನ್ನು ಮುರಿದು ಒಮ್ಮೇನು ಸಾಲಿ ಕಲಿತ ಬಳಕ 25 ವರ್ಷಕ್ಕೂ ಲಗ್ನ ಆಗ್ತಾನಲ್ಲ, ದೇಹ ಬಿಟ್ಟು ಬಳಕ ನಾವು ಗೃಹಸ್ಥ ಧರ್ಮದಿಂದ ಹೊರಗೆ ಹೋಗುವುದು, ಅಲ್ಲಿಯವರೆಗೆ ಅಲ್ಲೇ ಇರ್ತಾನೆ. ಆದರೆ ಸಂಸ್ಕಾರವಂತ ಗೃಹಸ್ಥ ಇರಬೇಕು. ಅವನು ಕೂಡ ಸನ್ಯಾಸಿಗಳಷ್ಟೇ ಪವಿತ್ರ. ಅವನು ಶುದ್ಧವಾದ ಆಚಾರ ವಿಚಾರ ಇರಬೇಕು, ಧರ್ಮವಂತನಾಗಿರಬೇಕು, ಏಕ ಪತ್ನಿ ವ್ರತಸ್ಥನಾಗಿರಬೇಕು. ಪುರುಷ ಏಕ ಪತಿ ವ್ರತಸ್ಥಳಾಗಿರಬೇಕು ಒಬ್ಬ ಹೆಣ್ಣು ಮಗಳು. ಅಂದಾಗ ಮಾತ್ರ ಧನ್ಯೋ ಗೃಹಸ್ಥಾಶ್ರಮ. ಅಂತಹ ಗೃಹಸ್ಥನ ಜೀವನ ಅಂದ್ರೆ ಅದು ದೇವನ ಜೀವನ ಇದ್ದಂತೆ. ಹಿಂದಿನ ಋಷಿಮುನಿಗಳೆಲ್ಲರೂ ಇದೇ ರೀತಿಯಾಗಿ ಗೃಹಸ್ಥ ಧರ್ಮವನ್ನು ಪಾಲನಾ ಮಾಡಿದರು. ಅದಕ್ಕೆ ಅವರು ಏನೇನು ಹೇಳಿದ್ರು ಅವೆಲ್ಲ ವೇದ ಉಪನಿಷತ್ತುಗಳಾದವು, ಶ್ರುತಿ ಸ್ಮೃತಿ ಗ್ರಂಥಗಳಾದವು. ಹೇಳಿದಂಥವರೆಲ್ಲ ಸನ್ಯಾಸಿಗಳಲ್ಲ, ಗೃಹಸ್ಥರು. ಆದ್ರ ಗೃಹಸ್ಥ ಧರ್ಮವನ್ನು ಪಾಲಿಸಿದ್ದರು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ನಾತಿಚರಾಮಿ. ಧರ್ಮದಲ್ಲೇ ಆಗಲಿ, ಅರ್ಥದಲ್ಲೇ ಆಗಲಿ, ಕಾಮದಲ್ಲೇ ಆಗಲಿ, ಮೋಕ್ಷದಲ್ಲೇ ಆಗಲಿ ನಾನು ಎಂದಿಗೂ ಅತಿಕ್ರಮಣ ಮಾಡುವುದಿಲ್ಲ, ಧರ್ಮದ ಹಾದಿಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಯಾವಾಗ ಪ್ರತಿಜ್ಞೆ ಮಾಡ್ತಾನಲ್ಲ ಅವನೇ ಗೃಹಸ್ಥ. ಆದ್ರೆ ನಾವು ಈಗಿನ ಕಾಲದ ಹೆಂಗಾಗ್ಯದ, ಆ ನಿಯಮಗಳೇ ಸಡಿಲವಾಗಿ ಇವತ್ತು ಗೃಹಸ್ಥ ಧರ್ಮ ಅಂದ್ರೆ ಅದು ಬೇರೆ ರೂಪವನ್ನೇ ಪಡೆದುಕೊಂಡದ್ದು. ಅದಕ್ಕೆ ಅಂತಹ ಒಬ್ಬ ಶ್ರೇಷ್ಠರಾದಂತಹ ಮಹರ್ಷಿಗಳು ವಾಸ ಮಾಡಿದ್ರು. ಅವರಿಗೆ 2 ಜನ ಪುತ್ರರು ಹುಟ್ಟಿದ್ರು, ಮಕ್ಕಳು. ಹಸ್ತ ಸಾಮುದ್ರಿಕಾ ಶಾಸ್ತ್ರವನ್ನು ನೋಡಿದರು. ಆತನ ಕೈಯಲ್ಲಿ ಶಂಖ ಇತ್ತು. ಇವ ಒಬ್ಬ ಶ್ರೇಷ್ಠ ಜ್ಞಾನಿಯಾಗುತ್ತಾನ. ಆ ಶಂಖ ಏನು ಸೂಚನಾ ಮಾಡುತ್ತಿತ್ತು ಅಂದ್ರೆ ಇವ ಒಬ್ಬ ಜ್ಞಾನಿ ಆಗುತ್ತಾನ ಅಂತಿತ್ತು. ಆದ್ದರಿಂದ ಅವರ ತಂದೆ ಅವನಿಗೆ ಶಂಖ ಅಂತ ಹೆಸರಿಟ್ಟರು. ಇನ್ನೊಬ್ಬ ಅವರ ತಮ್ಮ ಇದ್ದ. ಅವನ ಲಲಾಟ ಹಣೆಯನ್ನು ನೋಡಿದರು. ಅಲ್ಲಿ ಆ ಮಹರ್ಷಿಗಳಿಗೆ ಏನು ಕಂಡಿತು ಅಂದ್ರ ಇವ ಒಬ್ಬ ಶ್ರೇಷ್ಠ ಧರ್ಮಾಚಾರ್ಯನಾಗ್ತಾನ, ಧರ್ಮಜ್ಞನಾಗ್ತಾನ, ಸದಾಚಾರ ಸಂಪನ್ನನಾಗ್ತಾನ, ಲೋಕದಲ್ಲಿ ಧರ್ಮವನ್ನ ಪ್ರವರ್ತನಗೊಳಿಸ್ತಾನ ಅಂತ ತಿಳ್ಕೊಂಡು ಅವನ ಹೆಸರನ್ನ ಲಿಖಿತ ಅಂತಿಟ್ರು. ಅಣ್ಣನ ಹೆಸರು ಶಂಖ, ತಮ್ಮನ ಹೆಸರು ಲಿಖಿತ. ಶಂಖ ಲಿಖಿತ ಇಬ್ಬರು. ಅವರಿಬ್ಬರು ತಂದೆ ತಾಯಿಗಳೇ ಅಷ್ಟು ಧರ್ಮಾತ್ಮರಾಗಿರುವಾಗ ಮಕ್ಕಳು ಹಾಗೆ ಇರ್ತಾರೆ. ಮನ್ಯಾಗ ಅಪ್ಪ ಸರಿ ಇಲ್ಲ ಅಂದ್ರ ಅಪ್ಪನ ಕೆಲವೊಂದಿಷ್ಟು ಗುಣಗಳ ಮಗನಿಗೆ ಬರ್ತಾವ. ಮನೆಯಲ್ಲಿ ತಾಯಿ ಸರಿ ಇಲ್ಲ ಅಂದ್ರ ಆ ಗುಣಗಳ ಮಕ್ಕಳಲ್ಲಿ ಬರ್ತಾವ. ಹೀಗಾಗಿ ಗೃಹಸ್ಥರು ಅಂದ್ರೆ ಎಂಥ ಮಕ್ಕಳನ್ನು ಪಡೆಯಬೇಕು ಅಂಥ ಮಕ್ಕಳನ್ನು ಪಡೆಯಬಹುದು. ನಮ್ಮ ಮಕ್ಕಳ ಸರಿ ಇಲ್ಲ ಅಂದ್ರ ತಿಳ್ಕೋಬೇಕು ಮೊದಲು ನೀವು ಸರಿ ಇಲ್ಲ ಅಂತ. ಯಾಕೆ ಸರಿ ಇಲ್ಲ? ಮೊದಲು ಅವ್ವ ಅಪ್ಪ ಸರಿ ಇಲ್ಲ, ಅದಕ್ಕೆ ಮಕ್ಕಳು ಸರಿ ಇಲ್ಲ. ಸರಿಯಾಗಿ ಅವರು ಋಷಿಗಳೇ ಹೇಳಿದಂತಹ ಕ್ರಮದಲ್ಲಿ ತಮ್ಮ ಗೃಹಸ್ಥ ಜೀವನವನ್ನು ಕಳೆದದ್ದೇ ಆದ್ರ ಎಂಥ ಮಕ್ಕಳು ಹುಟ್ಟುತ್ತಾರ ಅಂತ ಕೇಳಿದ್ರ ಸಾಕ್ಷಾತ್ ಸ್ವಯಂಭೂ ಪರಮಾತ್ಮನಂತ ಮಕ್ಕಳು ನಿಮಗೆ ಹುಟ್ಟುತ್ತಾರೆ. ಇವತ್ತಿಗೂ ಕೂಡ ಅದು ಸಾಧ್ಯ ಅದ. ಹಂಗವರು ಧರ್ಮ ಪಾಲನಾ ಮಾಡಬೇಕು.
ಆಗ ಶಂಖ ಲಿಖಿತ ಇಬ್ಬರೂ ಕೂಡ ಅಷ್ಟೇ ತೇಜಸ್ವಿಗಳಾಗಿದ್ರು, ಓಜಸ್ವಿಗಳಾಗಿದ್ರು. ಅವರ ಮುಖವನ್ನು ನೋಡಿದ್ರನ್ನ ಸಾಕು ಸೂರ್ಯನಂತೆ ಹೊಳಿತಾ ಇತ್ತು. ಅವರ ವಾಣಿಯಲ್ಲಿ ಎಂತಹ ವಿನಯತೆ, ಎಂತಹ ಸೌಶೀಲ್ಯತ, ಎಂತಹ ಶಿಷ್ಟಾಚಾರ, ಎಂತಹ ಶಿಷ್ಟತೆ. ಒಂದು ಮನೆಗೆ ಹೋಗಿ ಅಲ್ಲಿ ಮಕ್ಕಳು ಏನು ಮಾತಾಡ್ತಾವ ಅದನ್ನು ನೋಡಿ ಈ ಮನೆ ಹೆಂಗದ ಅಂತ ಹೇಳ್ಬೋದು. ಆ ಮನೆಯಾಗ ದೊಡ್ಡವರನ್ನು ನೋಡಿ ಹೇಳುವುದು ಬೇಡ, ಬರೀ ಸಣ್ಣ ಮಕ್ಕಳು ಏನು ಮಾತಾಡ್ತಾವ ಅದರ ಮೇಲಿನಿಂದ ಇಡೀ ಮನೆಯ ಇತಿಹಾಸವನ್ನೇ ಹೇಳಬಹುದು. ಯಾಕೆ ಅಂದ್ರೆ ಮನೆಯಲ್ಲಿ ಏನಿರ್ತದಲ್ಲ ಅದು ಸಣ್ಣ ಮಕ್ಕಳ ಮೇಲೆ ಪ್ರಭಾವ ಬೀರಿರ್ತದೆ. ಆಗ ಅವರಿಬ್ಬರು ಎರಡು ಸೂರ್ಯ ಉದಯ ಆಗ್ಯಾರೇನೋ ಜಗತ್ತಿನಲ್ಲಿ ಅನ್ನುವಂತೆ ಇತ್ತು. ಇಬ್ಬರಿಗೂ ಒಂದು ಯೋಗ್ಯ ವಯಸ್ಸು ಬಂತು. ವಯಸ್ಸು ಬಂದ ಕೂಡಲೇ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ತಪಸ್ಸಿಗಾಗಿ ಹೊರಟು ಹೋದ್ರು ಅವರಿಬ್ರು ಅಣ್ಣ ತಮ್ಮ. ಅದೇ ನದಿ ಬಾಹುಲಾ ನದಿಯ ತೀರದಲ್ಲಿ ಒಂದು ಕಡೆಗೆ ಅಣ್ಣ ಆಶ್ರಮವನ್ನು ಕಟ್ಟಿಕೊಂಡ, ಇನ್ನೊಂದು ಕಡೆಗೆ ತಮ್ಮ ಆಶ್ರಮವನ್ನು ಕಟ್ಟಿಕೊಂಡು ಇಬ್ಬರೂ ತಪಸ್ಸಿನಲ್ಲಿ ಮುಳುಗಿದ್ರು. ಧರ್ಮ ಅಂದ್ರೆ ಎಲ್ಲಿರ್ತದ? ಎಲ್ಲಿ ಸ್ವಾರ್ಥ ಇರುವುದಿಲ್ಲ ಅಲ್ಲಿ ಧರ್ಮ ಇರ್ತದೆ. ಎಲ್ಲಿ ತ್ಯಾಗ ಇರ್ತದ ಅಲ್ಲಿ ಧರ್ಮ ಇರ್ತದ. ಎಲ್ಲಿ ಅಹಿಂಸಾ ಇರ್ತದನೋ ಅಲ್ಲಿ ಧರ್ಮ ಇರ್ತದ. ಆಗ ಅವರಿಬ್ಬರು ಧರ್ಮ ಮೂರ್ತಿಗಳಾಗಿ ತಪಸ್ಸನ್ನ ಮಾಡ್ತಾ ಇದ್ರು. ಅವರ ತಪಸ್ಸು ಬೆಳೀತಾ ಬೆಳೀತಾ ಹೋಯ್ತು. ತಪಸ್ಸಂದ್ರೆ ಏನದು? ತಪ ಅಂದ್ರ ಅಗ್ನಿ ಯಾವ ರೀತಿಯಾಗಿ ಕಾಂತಿಮಯವಾಗಿ ಹೊಳಿಬೇಕಾದ್ರೆ ತಾನು ಸುಟ್ಟು ಕಟ್ಟಿಗೆ ತಾನು ಸುಟ್ಟಾಗ ಹೇಗ ಬೆಳಕು ಹೊರಗೆ ಬರ್ತದನೋ, ಉಷ್ಣತೆ ಹೊರಗೆ ಬರ್ತದನೋ, ಹಾಗೆಯೇ ಈ ಶರೀರ ಇದು ತಪಸ್ಸಿನಿಂದ ಏನಾಗಬೇಕು? ದಗ್ಧವಾಗಬೇಕು. ಇದರ ದೋಷಗಳು ಸುಟ್ಟು ಹೋಗಬೇಕು. ಬೆಂಕಿಯಿಂದಲ್ಲ, ಸದಾಚಾರದಿಂದ, ವ್ರತ ನಿಯಮ ಅನುಷ್ಠಾನಗಳಿಂದ, ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳಿಂದ ಈ ದೇಹ ಮನಸ್ಸು ಕರಿಗೊಳ್ಳಬೇಕು. ಆಗ ಅವರಿಬ್ರು ತಪಸ್ಸಿನಲ್ಲಿ ಮುಳುಗಿದ್ರು. ಒಂದು ದಿವಸ ಶಂಖ ಮಹರ್ಷಿ ಬೇರೆ ಕಡೆಗೆ ಹೋಗಿದ್ದ. ಲಿಖಿತ ಅವರ ತಮ್ಮ ಅಣ್ಣನ ಆಶ್ರಮಕ್ಕೆ ಬಂದಿದ್ದ. ಬಂದಾಗ ಒಂದು ಪ್ರಸಂಗ ನಡೀತು. ಅಲ್ಲಿ ಆಶ್ರಮ ಅಂದ್ರೆ ಹೇಗಿದ್ದು? ಮೊದಲಿನ ಆಶ್ರಮಗಳು ಎಲ್ಲ ವನಸಿರಿಯ ಮಧ್ಯದಲ್ಲಿಯೇ ಆಶ್ರಮಗಳು. ಗಿಡ ಗಂಟೆಗಳು, ಹಣ್ಣು ಹಂಪಲ, ಮಗ್ಗಲದಲ್ಲಿಯೇ ತುಂಬಿ ಹರಿಯುವಂತಹ ನದಿ. ಆ ಬಳಿಕ ಆಶ್ರಮದಲ್ಲಿ 4 ಆಕಳಗಳು, ಅಲ್ಲಿಯೇ ಒಂದು ಯಜ್ಞ ಕುಂಡ. ಯಾವಾಗಲೂ ಆ ವಾತಾವರಣದಲ್ಲಿ ಮಂತ್ರ ಘೋಷ ಕೇಳಿ ಬರ್ತಾ ಇತ್ತು. ಇದಕ್ಕೆ ಒಂದು ಆಶ್ರಮ ಅಂತ ಕರೀತಿತ್ತು. ಅಂತಹ ಆಶ್ರಮಕ್ಕ ತಮ್ಮನಾದಂತಹ ಲಿಖಿತ ಬಂದ. ಅಣ್ಣ ಬರುವುದಿನ್ನು ತಡ ಇತ್ತು. ನೋಡಿದ, ಅದೊಂದು ದೊಡ್ಡದಾದಂತಹ ಮಾವಿನ ಹಣ್ಣಿನ ಗಿಡ, ಮರ. ಎಷ್ಟು ಒಳ್ಳೆಯ ಹಣ್ಣುಗಳಾಗಿದ್ದು ಅಂದ್ರೆ ಆ ಮರದಲ್ಲಿ ಯಾವ ಒಂದು ಕಚ್ಚೋ ಇರಲಿಲ್ಲ, ಏನೂ ಇರಲಿಲ್ಲ. ಅತ್ಯಂತ ರುಚಿಯಾದಂತಹ, ಅದನ್ನು ನೋಡಿದ್ರೆ ತಿನ್ನಬೇಕು ಅನಿಸಬೇಕು. ಆ ಪರಿಸರದೊಳಗೆ ಬಂದರು ಅಂದ್ರ ಅದರ ವಾಸ ಬರ್ತಿತ್ತು. ಅಂತಹ ಹಣ್ಣಿನ ಗಿಡ ಇತ್ತದು. ಈತ ನೋಡಿದಾಗ ಇವನಿಗೆ ಅನಿಸ್ತು, 2 ಹಣ್ಣು ತಿನ್ನಬೇಕು ಅಂತ ಅನಿಸ್ತು. ಆಯಿತು, ಅದೇ ಕ್ಷಣ 2 ಹಣ್ಣನ್ನು ಹರಿದುಕೊಂಡ. 2 ಹಣ್ಣನ್ನು ತಿನ್ನುತ್ತಾ ಇದ್ದ. ತಿನ್ನುವ
ತಿನ್ನುವಂತಹ ಸಂದರ್ಭದಲ್ಲಿಯೇ ಅಣ್ಣ ಶಂಖ ಮಹರ್ಷಿ ಬಂದ ನೋಡಿದ, ಇವ ಹಣ್ಣು ತಿನ್ನುವುದನ್ನ ನೋಡಿದ. ನೋಡಿ, ಯಾವಾಗ ಬಂದೆ ತಮ್ಮ ಅಂತ ಕೇಳಿದ. ಬಂದ ಒಂದು 2-3 ತಾಸು ಆಯಿತು. ಇವ ಹಣ್ಣು ಎಲ್ಲೆವು ಅಂತ ಕೇಳಿದ. ಇದೇ ಗಿಡದಲ್ಲಿ ಹಣ್ಣುಗಳು. ಆಯ್ತವ, ತಿಂದ ಮುಗಿಸಿ ಬಂದಾಗ ಅಣ್ಣ ಒಂದು ಮಾತನ್ನು ಹೇಳಿದ ಶಂಖ ಮಹರ್ಷಿ. ತಮ್ಮ, ನೀನು ಈಗೇನ ಕೆಲಸ ಮಾಡಿದೆಯಲ್ಲ, ಅದರಿಂದ ಧರ್ಮ ಅನ್ನುವಂಥದ್ದು, ಧರ್ಮದ ಆಚರಣ ಅನ್ನುವಂಥದ್ದು ಚ್ಯುತ ಆಗ್ತದ. ಬಿಳಿ ಬಟ್ಟೆ ಬಹಳ ಚಲೋ ಇರ್ತದ, ಬಹಳ ದೊಡ್ಡದ ಇರ್ತದ. ಒಂದು ಕಪ್ಪ ಚುಕ್ಕಿ ಅದರ ಮೇಲೆ ಕೂತ್ರು ಸಹಿತ ಎದ್ದು ಕಾಣ್ತದ. ರಾಡಿ ಎಷ್ಟಿರ್ತದಂದ್ರೆ ಸ್ವಲ್ಪ, ಆದ್ರೆ ಬಿಳಿ ಬಟ್ಟೆ ಮೇಲೆ ಅದ್ರ ಕಲೆ ಕುಂತಿತ್ತು ಅಂದ್ರೆ ಹೋಗುವುದಿಲ್ಲ. ಆಗ ಇವತ್ತು ನೀನು ಒಂದು ಅಧರ್ಮದ ಕೆಲಸವನ್ನ ಮಾಡಿದೆ. ಅದು ಏನು ಅಂದ್ರ, ನನ್ನ ಒಡೆತನದಲ್ಲಿರುವಂತ ಈ ಆಶ್ರಮದಲ್ಲಿರುವ ಈ ಹಣ್ಣನ್ನ ನೀ ಏನು ತಿಂದಲ್ಲ, ನನ್ನ ಕೇಳಲಾರದ. ಇದೇನಾಯ್ತು? ಕಳ್ಳತನ ಆಯ್ತು, ಚೌರ್ಯ, ಚೋರತನ. ಯಾವಾಗಲೂ ಕಳ್ಳತನ ಅಂತ ಎದಕ್ಕೆ ಕರೀತಾರ? ಅವರ ವಸ್ತು ಅವರಿಗೆ ಹೇಳಾರ್ದ ಕೇಳಾರ್ದ ಅದನ್ನ ನಾ ತಗೊಂಡು ಬಂದಿ ಅಂದ್ರೆ ಕಳ್ಳತನ ಮಾಡಿದಂಗ ಆಯ್ತದು. ಯಾವೊಂದು ಸೂಜಿ ಮನೆನೇ ಇರಲಿ, ಅದು ಕಳ್ಳತನನೇ. ಆನೆ ಕಳ್ಳತನ ಮಾಡಿದ್ರೆ ಅಷ್ಟ ಕಳ್ಳತನ, ಸೂಜಿ ತಗೊಂಡು ಬಂದ ಅಂದ್ರೆ ಕಳ್ಳತನ ಅಲ್ಲ ಅಂತ ಹಿಂಗಲ್ಲ. ಆನೆ ಕದ್ರನು ಕಳ್ಳನೇ, ಸೂಜಿ ಕದ್ರನು ಕಳ್ಳನೇ. ಆಗ ಅಣ್ಣ ಹೇಳಿದ, ಮಹರ್ಷಿ ಹೇಳಿದ, ನೀನು ಅಧರ್ಮದ ಕಾರ್ಯವನ್ನು ಮಾಡಿದೆ ಅಂದಾಗ ಲಿಖಿತ ಮಹರ್ಷಿಗೆ ತನ್ನ ತಪ್ಪಿನ ಅರಿವಾಯಿತು. ತಕ್ಷಣದಲ್ಲಿಯೇ ಅಣ್ಣನ ಕಾಲನ್ನ ಹಿಡಿದ. ಈ ಧರ್ಮ ಸೂಕ್ಷ್ಮತ ನನಗೆ ಆ ಕ್ಷಣದಲ್ಲಿ ಹೊಳಿಲಿಲ್ಲ. ಅದಕ್ಕೆ ನನ್ನ ತಪ್ಪನ್ನ ಮನ್ನಿಸು, ಕ್ಷಮಾ ಮಾಡು ಅಂತ ಕೇಳಿದಾಗ ಧರ್ಮಾಚಾರ್ಯನಾದಂತಹ, ಧರ್ಮಜ್ಞನಾದಂತಹ, ಸದಾಚಾರ ಸಂಪನ್ನ ಮಹಾ ತಪಸ್ವಿ ಅಂತಹ ಶಂಖ ಮಹರ್ಷಿ ಹೇಳಿದ, ತಮ್ಮ, ನೀನು ತಪ್ಪು ತಿಳ್ಕೋಬೇಡ. ಇದು ನನ್ನ ಆಶ್ರಮದ 1-2 ಹಣ್ಣು ಮಾತ್ರ ಹೋಗಲಿ, ಅದರ ಚಿಂತಿಲ್ಲ ನನಗ. ಆದ್ರೆ ನೀನು ಕೇಳಲಾರದ ಏನು ತಿಂದಿಯಲ್ಲ, ಇದು ಧರ್ಮಜ್ಞರ ದೃಷ್ಟಿ ಒಳಗೆ ಇದಕ್ಕೆ ಕಳ್ಳತನ ಅಂತ ಕರೀತಾರ, ಇದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ. ಆಗ ತಮ್ಮನಾದ ಲಿಖಿತ ಮಹರ್ಷಿ ಹೇಳಿದ, ಅಣ್ಣ ಅಂದ್ರ ಸಾಕ್ಷಾತ್ ಧರ್ಮದ ದೇವತಾ. ಈಗಲೂ ಕೂಡ ಮನೆಯಲ್ಲಿ ಅಣ್ಣನಿಗೆ ಯಾವ ಸ್ಥಾನ ಅದ ಅಂದ್ರೆ ತಂದೆಯ ಸ್ಥಾನ ಅದ. ಒಂದು ವೇಳೆ ತಂದೆ ತೀರ್ಕೊಂಡಿದ್ದ, ಅಪ್ಪ ತೀರ್ಕೊಂಡಿದ್ದ, 4-6 ಜನ ತಂಗಿಗಳು ತಮ್ಮಗಳು ಇದ್ರು ಅಂದ್ರೆ ಒಬ್ಬ ಅಣ್ಣ ಇದ್ದ ಅಂದ್ರೆ ಅವನಿಗೆ ತಂದೆಯ ಸ್ಥಾನ ಅದ. ಅಷ್ಟು ಧರ್ಮಜ್ಞನೇ ಆಗಿರಬೇಕವ, ಅಂದಾಗ ಮಾತ್ರ ಅಣ್ಣ ಅಂತ ಕರೆಸಿಕೊಳ್ತಾನ. ಆ ತಮ್ಮ ತಂಗಿಗೆ ತಿನ್ನಿಸುವುದು ಬಿಟ್ಟು ಮೊದಲು ಇವತ್ತಿಂದ ಅಂದ್ರ ಎಂತ ಅಣ್ಣ. ಮೊದಲ ಅವರು ಆರಾಮವಾಗಿರಬೇಕು, ಆ ಬಳಿಕ. ಆದ್ರೆ ಕಲಿಯುಗ ಅಧರ್ಮ ಹೆಚ್ಚಾಗುತ್ತಾ ಬಂತು. ಅಣ್ಣ ತಮ್ಮಂದಿರ ನಡು ಎಷ್ಟು ದ್ವೇಷ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೋರ್ಟ್ನೊಳಗಿರುವ ಕೇಸುಗಳು ಯಾವುವು ಅಂದ್ರೆ ಅಣ್ಣ ತಮ್ಮಂದಿರ ಜಗಳ. ಯಾವ ಭೂಮಿ ಅನ್ನವನ್ನು ಉಂಡ್ರಿ ಅಂತ ಹೇಳಿ ನಮಗೆ ಸಿಕ್ಕಿತ್ತೋ ಆ ಭೂಮಿಗಾಗಿಯೇ ಬಡದಾಡಿ ಕಣ್ಣೀರು ಹರಿಸಿ
ರಕ್ತಪಾತವಾಗಿ ಜಗಳ ಆಡಿ ಕೊನೆಯವರೆಗೂ ಅಣ್ಣನ ಮುಖ ಪೂರ್ವದ ಕಡೆ ಆಯಿತು, ತಮ್ಮನ ಮುಖ ಪಶ್ಚಿಮದ ಕಡೆಗೆ ಆಯಿತು. ಇಬ್ಬರ ನಡು ಏನು ಹಾಯಿಲ್ಲ, ಹಂಗಾಯ್ತು. ಏನ್ ಹೇಳ್ತಾನ? ನಾನು ಈ ಊರಿನಲ್ಲಿರುವ ಅತ್ಯಂತ ಕೆಳಗಿನ ಮನುಷ್ಯನಿಗಾದ್ರೂ ಎಲ್ಲ ಕೊಟ್ಟೇನು, ಆದ್ರೆ ತಮ್ಮನಿಗೇನು ಕೊಡುದಿಲ್ಲ ಅಂತ ಅಣ್ಣ ಹೇಳ್ತಾನ. ನಾನು ಇಡೀ ಊರಿಗೆಲ್ಲ ಊಟ ಮಾಡಿಸಿನು, ಆದ್ರ ಈ ಅಣ್ಣನನ್ನ ಒಟ್ಟ ಕರೆಯುವುದಿಲ್ಲ ಅಂತ ತಮ್ಮ, ತಮ್ಮನನ್ನ ಕರೆಯುವುದಿಲ್ಲ ಅಂತ ಅಣ್ಣ. ಇವರೆಂತ ಅಣ್ಣ ತಮ್ಮಂದಿರು ಅಲ್ಲದಾರ ಅವರಿಬ್ಬರು, ಅವರೆಂಥವರು? ಆಗ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿ ತಮ್ಮನಾದ ಲಿಖಿತ ಮಹರ್ಷಿ ಹೇಳಿದ, ಅಣ್ಣನೇ, ನಿನ್ನಷ್ಟು ಧರ್ಮವನ್ನು ಬಲ್ಲವರು ಯಾರದಾರ ಜಗತ್ತಿನೊಳಗ? ಅದಕ್ಕ ನೀನೇ ಏನು ನಿರ್ಣಯ ಕೊಡ್ತಿ ಕೊಡು, ಏನು ಶಿಕ್ಷಾ ಕೊಡ್ತಿ ಕೊಡು, ಅದು ನನಗೆ ಸ್ವೀಕಾರ ಅದ. ಯಾಕೆ ಅಂದ್ರ ನೀನು ಎಂದಿಗೂ ಸುಳ್ಳು ಮಾತನಾಡ್ತಕ್ಕಂಥವನಲ್ಲ, ನೀನು ಎಂದಿಗೂ ಸ್ವಾರ್ಥಕ್ಕೆ ಬಲಿಯಾಗತಕ್ಕಂಥವನಲ್ಲ. ನಿನ್ನ ಮನಸ್ಸು ಅಂದ್ರ ಅದು ಧರ್ಮದ ದೇವತೆಯ ಮನಸ್ಸಿದ್ದಂತೆ. ನಿನ್ನ ಮನಸ್ಸಿನಲ್ಲಿಯೇ ಪರಮಾತ್ಮನ ವಾಸ ಅದ. ಹಾಗಾಗಿ ನೀನು ಏನು ನಿರ್ಣಯ ಕೊಡ್ತಿ ಕೊಡು, ಏನು ಶಿಕ್ಷಾ ಕೊಡ್ತಿ ಕೊಡು, ಅದ ನನಗ ಸ್ವೀಕಾರ ಅದ ಅಂತ ಹೇಳಿದ. ಆಗ ಅಣ್ಣನಾದ ಶಂಖ ಮಹರ್ಷಿ ಹೇಳಿದ, ತಮ್ಮ, ಇದು ನಮ್ಮಿಬ್ಬರ ಪ್ರಶ್ನೆ ಅಲ್ಲ, ಇದು ಧರ್ಮದ ದೃಷ್ಟಿಯೊಳಗೆ ನ್ಯಾಯ ಸಿಗಬೇಕಿದಕ್ಕೆ. ಈಗಾದ್ರೆ ಹಂಗಾಗುದಿಲ್ಲ, ಇಲ್ಲೇ ಮನೆಯಿಂದ ಮನೆಯೊಳಗೆ ಮುಗಿಸ್ಕೊಂಡು ಬಿಡೋಣ ಅಂತ ಅಂತಾರ ಅವ್ರು. ಹೊರಗೆ ಹೋಗುದ ಬೇಡದು, ಏನಾಗಲಿ ಒಟ್ಟ ಇಲ್ಲೇ ಇವ್ರೊಳಗ ಮುಗಿಸ್ಕೊಂಡು ಬಿಡೋದು, ಹಂಗಲ್ಲ. ಆಗ ಆತ ಹೇಳಿದ, ಈ ತಪ್ಪಿಗೆ ಯಮಧರ್ಮನೇ ಏನ್ ಮಾಡ್ತಾನ? ಶಿಕ್ಷೆಯನ್ನು ಕೊಡ್ತಾನ. ಆ ಯಮಧರ್ಮದ ಶಿಕ್ಷೆ ಆಗಬಾರ್ದಾಗಿತ್ತು ಅಂದ್ರ ರಾಜ್ಯದಲ್ಲಿ ಆ ಧರ್ಮದ ಸ್ಥಾನ ಯಾರಿಗಿರ್ತದಂದ್ರೆ ಒಬ್ಬ ರಾಜನಿಗೆ ಇರ್ತದೆ. ಯಾವಾಗಲೂ ರಾಜ ಅಂದ್ರ ಧರ್ಮದ ಪೀಠದ ಮೇಲೆ ಕುಂತಂತವ ಸಾಮಾನ್ಯ ಅಲ್ಲ. ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೀತಾರೆ. ರಾಜ ಅಂದ್ರೆ ಏನು, ಬರೀ ಐಶ್ವರ್ಯ ಅನುಭವಿಸಲಿಕ್ಕೆ ರಾಜ ಆಗಿ ಕುಂತಿರುವುದಿಲ್ಲ, ಬರೀ ಅಧಿಕಾರ ಅನುಭವಿಸುವ ಸಲುವಾಗಿ ಅಲ್ಲಿ ಕುಂತಿರುವುದಿಲ್ಲ. ರಾಜ ಪ್ರತ್ಯಕ್ಷ ದೇವತಾ. ಭೂಮಿ ಮೇಲಿರುವಂತ ಭಗವಂತ ಯಾರು ಅಂದ್ರೆ ರಾಜ. ಯಾಕೆ ಅಂದ್ರೆ ಅವನಿಗೆ ನ್ಯಾಯದ ಸ್ಥಾನ ಅದ, ನ್ಯಾಯ ಹೇಳುವಂತ ಅಧಿಕಾರ ಅದ ಅವನಿಗೆ. ಆಗ ತಮ್ಮನಿಗೆ ಹೇಳಿದ ಅಣ್ಣ, ನೀನು ರಾಜನ ಕಡೆಗೆ ಹೋಗು. ಈ ನಮ್ಮ ದೇಶದ ರಾಜ ಸುದ್ಯುಮ್ನ ಅಂತ ಹೇಳಿದಾನ, ಆ ರಾಜನ ಕಡೆಗೆ ಹೋಗು. ಹೋಗಿ ನೀನು ಹೀಗೆ ತಪ್ಪು ಮಾಡಿದೆ ಅಂತ ನೀನ ಹೇಳು. ಅದಕ್ಕೆ ಶಿಕ್ಷೆ ಅವ ಏನು ಕೊಡ್ತಾನಲ್ಲ ಅದನ್ನು ಅನುಭವಿಸು. ಶಿಕ್ಷೆ ಪೂರ್ಣ ಆದ ಬಳಿಕ ನನ್ನ ಕಡೆಗೆ ಬಾ ಅಂತ ಹೇಳಿ ಕಳಿಸು. ಆಗ ಅವನು ಲಿಖಿತ ಮಹರ್ಷಿ ಅಂದ್ರೆ ಸಾಮಾನ್ಯನಲ್ಲ. ಏನೋ ತಪ್ಪಿ, ಅದು ಒಂದು ತಪ್ಪಾಗಿತ್ತು, ಇಡೀ ಜೀವನದಲ್ಲಿ ಅಷ್ಟು ಶುದ್ಧ ಇದ್ದಂತ ಧರ್ಮಾತ್ಮನ. ಆಗ ರಾಜನ ಕಡೆಗೆ ಹೋದ, ದ್ವಾರ ಬಾಗಲದಲ್ಲಿಯೇ ನಿಂತ ಒಬ್ಬರು ತಪಸ್ವಿಗಳು ಬಂದಾರಂದ್ರ, ಆಗಿನ ಕಾಲದಲ್ಲಿ ಒಬ್ಬರು ಋಷಿಗಳಂದ್ರೆ ಸಾಮಾನ್ಯ ಏನವರು, ತಪಸ್ಸು, ಎಲ್ಲಾ ತಪಸ್ಸೆ ಅವರಲ್ಲಿ ಅಡಗಿತ್ತು. ಅವರು ಬರೀ ಹೆಜ್ಜೆ ಇಟ್ಟರಂದ್ರೆ ಸಾಕು, ಏನೆಲ್ಲ ಒಳ್ಳೆಯ ಕಾರ್ಯಗಳು ತಾನೇ ತಾನಾಗಿ ನಡೀತಿದ್ದು. ಅವರ ಆಶೀರ್ವಾದ ಅಂದ್ರೆ ಅಷ್ಟು ಅಮೋಘ, ಅಷ್ಟು ಶ್ರೇಷ್ಠ. ಈಗಲೂ ಪೂಜ್ಯ ಬುದ್ಧೀಜಿಯವರು ಧರ್ಮದ ದೇವತಾ ಇದ್ದಂಗಿದ್ದವರು. ಯಾವ ಊರಿಗೆ ಹೆಜ್ಜೆ ಇಡ್ತಾರಲ್ಲ ಆ ಊರುಗಳ ಪವಿತ್ರ ಆಗಿ ಹೋದು. ಯಾವ ಸ್ಥಳದಲ್ಲಿ ಒಂದು ತಿಂಗಳ ವಾಸ ಮಾಡಿದ್ರು ಅವೆಲ್ಲ ತೀರ್ಥ ಕ್ಷೇತ್ರಗಳಾದವು. ಅಷ್ಟು
ಅಷ್ಟು ಪವಿತ್ರ. ಹಿಂಗ ಋಷಿಗಳು ಇಷ್ಟು ಪವಿತ್ರ ಇದ್ರೆ ಹಿಂದಿನವ. ಆಗ ದ್ವಾರ ಬಾಗಿಲಿಗೆ ಆ ಮಹರ್ಷಿ ಬಂದ ನಿಂತ. ಅದನ್ನು ನೋಡಿದಂಥ ರಾಜಭಟರು ಹೋಗಿ ನಮಸ್ಕಾರ ಮಾಡಿದಾಗ ಹೋಗಿ ರಾಜನಿಗೆ ಹೇಳು ಅಂತ ಹೇಳಿದ್ರು ಋಷಿಗಳು. ರಾಜನೇ ದ್ವಾರ ಬಾಗಿಲಿಗೆ ಬಂದು ಅವರ ಪಾದಗಳಿಗೆ ಸುಗಂಧ ಪೂರಿತವಾದಂಥ ನೀರುಗಳಿಂದ ಪಾದ ತೊಳೆದು ಪಾದ ಪೂಜೆಯನ್ನ ಮಾಡಿ ಋಷಿಗಳನ್ನ ಅರಮನೆಗೆ ಕರ್ಕೊಂಡು ಬಂದು ತಾನು ಕೆಳಗೆ ಕುಂತ ಮಹರ್ಷಿಗಳನ್ನ ಸಿಂಹಾಸನದ ಮೇಲೆ ಕೂಡಿಸಿದ. ಮೊದಲಿನ ಪರಂಪರೆ ಹಾಗೆ ಇತ್ತು. ಯಾರಾದ್ರೂ ಗುರುಗಳು ಮಹರ್ಷಿಗಳು ಬಂದ್ರು ಅಂದ್ರ ರಾಜ ಅವ ಚಕ್ರವರ್ತಿನೇ ಆಗಿರ್ಲಿ ಅವ ಕೆಳಗೆ ಕೂಡುತ್ತಿದ್ದ, ಮಹಾತ್ಮರನ್ನ ಮೇಲೆ ಕೂಡಿಸ್ತಿದ್ದ. ಆಗ ಎಲ್ಲ ಸಾಮಾನ್ಯ ಮಾತುಕತೆಗಳಾದ ಬಳಿಕ ರಾಜ ಹೇಳಿದ, ನನ್ನ ಪುಣ್ಯದ ಬಾಗಿಲೇ ಇವತ್ತು ತೆರೆದಂಗಾಯ್ತು, ನನ್ನ ಹಣೆ ಬರಹವೇ ಇವತ್ತು ಬದಲಾದಂಗಾಯ್ತು. ಯಾಕೆ ಅಂದ್ರೆ ಎಷ್ಟು ಕರೆದರೂ ಕೂಡ ಒಬ್ಬ ಮಹರ್ಷಿ ಬರ್ಲಿಕ್ಕಾಗುವುದಿಲ್ಲ. ಈಗಿನ ಸ್ವಾಮಿಗಳ ಬೇರೆ, ಆಗಿನ ಮಹರ್ಷಿಗಳ ಬೇರೆ. ಅವರಲ್ಲಿ ರೊಕ್ಕದ ಆಸೆ ಇರಲಿಲ್ಲ, ರಾಜ್ಯದ ಆಸೆ ಇರಲಿಲ್ಲ, ಭೂಮಿಯ ಆಸೆ ಇರಲಿಲ್ಲ. ಸದಾ ಕಾಲದಲ್ಲಿಯೂ ಧ್ಯಾನ ಸಮಾಧಿಗಳಲ್ಲಿ ಮುಳುಗಿರುವಂತ ಮಹರ್ಷಿಗಳಿಗೆ ಏನಾದ್ರೂ ಬೇಕಾಗ್ತದೆ ಹೊರಗೆ. ಅದಕ್ಕ ರಾಜ ಅಂದ, ಯಾವ ಕಾರಣಕ್ಕಾಗಿ ತಾವು ಬಂದಿರೋ ತಮ್ಮ ಇಚ್ಛಾ ಏನದ ಅದನ್ನೆಲ್ಲವನ್ನ ನಾನು ಪೂರ್ಣ ಮಾಡ್ತೀನಿ, ಏನು ಬೇಕಾದ್ದು ಬೇಡ್ರಿ ಅಂತ ಹೇಳಿದ ರಾಜ. ಇಡೀ ರಾಜ್ಯವನ್ನೇ ಬೇಡಿದರೆ ರಾಜ್ಯವನ್ನೇ ನಿಮ್ಮ ಪಾದಗಳಿಗೆ ಸಮರ್ಪಣ ಮಾಡ್ತೀನಿ ಅಂತ ಹೇಳಿದ ರಾಜ. ಎಷ್ಟು ದೊಡ್ಡ ಮನಸ್ಸು ರಾಜ. ಈಗಲೂ ಅಂಥ ಮಹಾತ್ಮರು ಅಂಥ ದಾನಿಗಳದಾರಿಲ್ಲ ಅಂತಲ್ಲ. ಆವಾಗ ಮಹರ್ಷಿಗಳು ಹೇಳಿದ್ರು, ರಾಜನೇ ನೀನ ಹೇಳಿದಿ ಈಗ ಏನಂತ ಹೇಳಿ, ಏನು ಕೇಳ್ತೀರಿ ಕೇಳ್ರಿ ಅದನ್ನೆಲ್ಲ ಕೊಡ್ತಾನು ಅಂತ ನೀನು ಹೇಳಿದಿ. ನಾನು ನಮ್ಮ ಅಣ್ಣ ಅವರ ಆಶ್ರಮದಲ್ಲಿ ಇಲ್ಲದಂಥ ಸಮಯದಲ್ಲಿ 2 ಮಾವಿನ ಹಣ್ಣನ್ನ ಅವನ ಅನುಮತಿ ಇರಲಾರದೆ ತಿಂದನೆ. ಅದಕ್ಕೆ ಕಳ್ಳತನದ ದೋಷ ನನಗೆ ಬಂದದ. ಆದ್ದರಿಂದ ನಿನ್ನ ರಾಜ್ಯದಲ್ಲಿ ಯಾವುದಾದ್ರೂ ವಸ್ತುವನ್ನ ಯಾರಾದ್ರೂ ಕಳ್ಳತನ ಮಾಡಿದ್ರು ಅಂದ್ರೆ ಅವರಿಗೆ ಏನು ಶಿಕ್ಷಾ ನೀನು ಕೊಡ್ತೀಯಲ್ಲ ಅದನ್ನ ನನಗೆ ಕೊಡಬೇಕು ಅಂತ ಹೇಳಿದರು ಮಹರ್ಷಿಗಳು. ರಾಜ ನಿಂತಲ್ಲೇ ಕುಸಿದು ಬಿದ್ದ. ಯಾಕೆ ಅಂದ್ರ ನಮ್ಗಿಂತಲೂ ಕೆಳಗಿನವರಿಗೆ, ನಮ್ಗಿಂತಲೂ ಸಣ್ಣವರಿಗೆ ಧರ್ಮದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಆಚಾರ ವಿಚಾರದಲ್ಲಿ ಸಣ್ಣವರಿದ್ರೆ ಏನಾರ ಮಾಡಬಹುದು. ಹುಟ್ಟಿನಿಂದ ಇಲ್ಲಿಯವರೆಗೆ ಸುಳ್ಳನ್ನೇ ಆಡದಂಥ ಒಬ್ಬ ತಪಸ್ವಿಗೆ ಶಿಕ್ಷಾ ಕೊಡುವುದು ಸಾಮಾನ್ಯ. ಅಸ್ಖಲಿತ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ, ಸದಾ ಕಾಲದಲ್ಲಿಯೂ ವೇದ ಉಪನಿಷತ್ತುಗಳ ಅಧ್ಯಯನದಲ್ಲಿ ಮುಳುಗಿರುವಂತ ಧರ್ಮಾತ್ಮನಿಗೆ ಶಿಕ್ಷಾ ಕೊಡುವುದು ಅಂದ್ರೆ ಇವನಿಗೆ ಚಕ್ರ ಬಂದಂಗಾಗಿ ಕೆಳಗೆ ಬಿದ್ದವ ರಾಜ. ಬಿದ್ದಾಗ ಮಾತ್ರ ಮಂತ್ರಿಗಳು ತಣ್ಣೀರನ್ನ ಚಮುಕಿಸಿ ಮತ್ತೆ ಎಬ್ಬಿಸಿದರು. ಆಗ ಮಹರ್ಷಿಗಳು ಅವನಿಗೆ ಹೇಳಿದರು, ರಾಜ ಮತ್ತೆ ಹೇಳಿದ ಮಹರ್ಷಿಗಳಿಗೆ, ಮಹರ್ಷಿಗಳೇ ತಪ್ಪು ತಿಳ್ಕೋಬೇಡ್ರಿ, ಬೆಂಕಿಗೆ ಒಂದು ವೇಳೆ ಗೆದ್ದಲ ಹತ್ತಬಹುದು, ಸೂರ್ಯಾಗ ಕತ್ತಲ ಆವರಿಸಬಹುದು, ಆದ್ರೆ ಸತ್ಯದ ದಾರಿಯಲ್ಲಿ ಪ್ರತಿಷ್ಠಿತರಾದಂತಹ ತಾವು ತಮ್ಮ ಧರ್ಮದ ಹೆಜ್ಜೆ ಎಂದಿಗೂ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತಹ ಸತ್ಯ ವ್ರತಿಗಳಿಗೆ ದೇವರ ಸಂಭೂತರಾದ ದೇವಾತ್ಮರಾದಂತ ನಿಮಗ ನಾ ಹೆಂಗ ಶಿಕ್ಷಾ ಕೊಡ್ಲಿ ಅಂತಂದ. ಅವಾಗ ಮಹರ್ಷಿಗಳು ಹೇಳಿದ್ರು, ರಾಜ ಅಂದ್ರ ಅವನ ಕೆಲಸ ಏನು ಅಂದ್ರ ನ್ಯಾಯ ನಿರ್ಣಯ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ರಾಜನ ಮೇಲೆ ಇರುತ್ತೆ. ಈಗಲೂ ಪಂಚಾಯಿತಿ ಅಂದ್ರೆ ಏನದು?
ಸಾಮಾನ್ಯ ಅಲ್ಲದು. ಮೊದಲ ಯಾರಾದ್ರೂ ಊರಲ್ಲಿ ಹಿರಿಯರಾಗ್ರಿ ಅಂದ್ರೆ ಅನ್ಸುತ್ತಿದ್ರು, ಅಧಿಕಾರ ಹಿಡೀರಿ ಅಂದ್ರೆ ವಾಲ್ ಅಂತಿದ್ರು ಅವರು. ಯಾಕಂದ್ರೆ ಆ ಸ್ಥಾನವೇ ಅಷ್ಟು ಹೆಚ್ಚಿನದ ಜವಾಬ್ದಾರಿ ಸ್ಥಾನ. ಈಗೆಲ್ಲ ಎಲ್ಲರೂ ಅಂತಲ್ಲ, ಯಾರ ಆಚಾರ ಭ್ರಷ್ಟರಾಗಿರ್ತಾರೆ ಅವರೇ ದೊಡ್ಡ ಅಧಿಕಾರ ಕುಂತು ಬಿಡ್ತಾರೆ. ಯಾರ ನೀತಿ ಸರಿ ಇರುವುದಿಲ್ಲಲ್ಲ ಅವರೇ ದೊಡ್ಡ ಸ್ಥಾನದಾಗ ಕುಂತಿರ್ತಾರೆ. ಹೀಗಾದ್ರ ಧರ್ಮ ಉಳಿಯುವುದು ಹೇಗೆ? ಆಗ ಋಷಿಗಳು ಹೇಳಿದರು, ನೀನು ನ್ಯಾಯದ ಸ್ಥಾನದಲ್ಲಿ ಕುಂತಿರುವಂತ ನ್ಯಾಯ ದೇವತಾ, ಧರ್ಮ ದೇವತಾ. ಅದಕ್ಕ ನ್ಯಾಯ ಮಾಡುವಾಗ ಯಾವಾಗಲೂ ಯಾವನೇ ಮನುಷ್ಯ ಇರಲಿ, ಅವನ ನ್ಯಾಯದ ಪೀಠದ ಮೇಲೆ ಕುಂತ ಅಂದ್ರ ಧರ್ಮವನ್ನೇ ಹೇಳಬೇಕು. ಮನೆಯಲ್ಲೇ ಆಗಲಿ, 4 ಜನ ಮಕ್ಕಳು ಮೊಮ್ಮಕ್ಕಳು ಇರ್ತಾರಂದ್ರ ಮನೆಯಲ್ಲಿ ನ್ಯಾಯ ಹೇಳುವ ತಾಕತ್ತ ಮನೆಯಲ್ಲಿ ತಂದೆ ತಾಯಿಗಳು ಅಜ್ಜ ಅಜ್ಜಿಗಿರ್ತದೆ. ಅವರು ಏನೇ ತಪ್ಪು ಮಾಡಲಿ ಅದಕ್ಕೆ ಸರಿಯಾಗಿ ತಿದ್ದಿ ಹೇಳಬೇಕು. ನ್ಯಾಯ ಕೊಡುವ ಪ್ರಸಂಗ ಬಂದಾಗ ಸರಿಯಾಗಿಯೇ ನ್ಯಾಯವನ್ನು ಕೊಡಬೇಕು. ಒಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಿಂಗ ಮಾಡಿದ ಅಂದ್ರೆ ಅವ ನ್ಯಾಯ ಅಲ್ಲ, ಅನ್ಯಾಯ ಮಾಡ್ಲಾಗ್ತಾನಂತ. ಆಗ ಅವರು ಹೇಳಿದ್ರು ಮಹರ್ಷಿಗಳು, ನೀನ ನ್ಯಾಯದ ಸ್ಥಾನದಲ್ಲಿ ಕುಂತದೆ ಅಂದ ಬಳಿಕ ನಿನ್ನ ಮುಂದ ಅಣ್ಣನಾಗಲಿ, ತಮ್ಮನಾಗಲಿ, ಅಕ್ಕನಾಗಲಿ, ತಂಗಿ ಆಗಲಿ, ನಿನಗ ಪರಿಚಯಸ್ಥರೇ ಇರಲಿ, ಬಂಧು ಬಾಂಧವರೇ ಇರಲಿ, ನಿನ್ನ ಗುರುಗಳೇ ಇರಲಿ, ನಿನ್ನ ಶಿಷ್ಯರೇ ಇರಲಿ, ನಿನ್ನ ಪ್ರಜೆಗಳೇ ಇರಲಿ, ಸೈನಿಕರೇ ಇರಲಿ, ಯಾರಾದರೂ ಸರಿ, ನ್ಯಾಯ ಅಂದ್ರೆ ಎಲ್ಲರಿಗೂ ನ್ಯಾಯವೇ. ಸೂರ್ಯನ ಬಿಸಿಲ ಹೆಂಗ ಎಲ್ಲರಿಗೂ ಒಂದೇ ಪ್ರಕಾರವಾಗಿರುತ್ತದನೋ, ಇಲ್ಲ ಈ ಊರಿಗೆ ಬಿಸಿಲು ಬೀಳುವುದು ಬೇಡ, ಬೇಸಿಗೆ ಒಳಗ ತಂಪಿರು, ಮತ್ತು ಒಂದು ಊರಿಗೆ ತಂಪ, ಒಂದು ಊರಿಗೆ ಬಿಸಿಲ ಹಿಂಗಿರ್ತತೆ. ಬಿಸಿಲ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಇಡೀ ಭೂಮಂಡಲಕ್ಕೆ ಒಂದೇ ರೀತಿಯಾಗಿ ಹೇಗೆ ಸೂರ್ಯ ವ್ಯವಹಾರ ಮಾಡ್ತಾನಲ್ಲ, ಹೇಗೆ ಚಂದ್ರನ ಬೆಳದಿಂಗಳು ಎಲ್ಲಾ ಕಡೆಗೆ ಸಮಾನವಾಗಿ ಬೀಳ್ತದನೋ, ಅದೇ ರೀತಿಯಾಗಿ ನೀನು ಕೂಡ ಅದೇ ರೀತಿ ನ್ಯಾಯ ಕೊಡಬೇಕು ಅಂತ ಹೇಳಿದ್ರು. ಹೇಳಿದಾಗ ಅವನಿಗೆ ಇನ್ನು ಕರ್ತವ್ಯ ಲೋಪ ಆಗಬಾರದು ಅಂತ ತಿಳ್ಕೊಂಡು, ಆಯ್ತು ಮಹರ್ಷಿಗಳೇ ಅಂತ ಹೇಳಿದ. ಆಗಿನ ಕಾಲಕ್ಕ ಕಳ್ಳತನ ಮಾಡಿದಂಥವರಿಗೆ ಕೈ ಕಡಿಯುವ ಶಿಕ್ಷೆ ಆಯಿತು. ಅದರಂತೆ ಮಹರ್ಷಿಗಳ 2 ಕೈಗಳನ್ನು ಕತ್ತರಿಸಿದರು. ಕತ್ತರಿಸಿದ ರಾಜ ಈ ಕಡೆ ತತ್ತರಿಸಿದ್ದ. ಬಹಳ ತಾಪ ಆಯ್ತು ಅವನಿಗೆ. ಯಾಕೆ ಅಂದ್ರ ಸಾಮಾನ್ಯರಿಗೆ ಶಿಕ್ಷಾ ಕೊಡುವುದು ಎಲ್ಲರಿಗೂ ಸಾಧ್ಯ ಅದ. ಒಬ್ಬ ಧರ್ಮಾತ್ಮ, ಒಬ್ಬ ತಪಸ್ವಿ, ಒಬ್ಬ ಸಿದ್ಧ ಪುರುಷ ಒಂದು ಮಾತು ಅಂದ ಅಂದ್ರೆ ಅದಾಗಲಿಕ್ಕೆ ಬೇಕು. ಆ ಬಳಿಕ ಇವರಿಗೆ ಸಂತೋಷ ಆಯ್ತು ಮಹರ್ಷಿಗಳಿಗೆ. ಯಾಕಂದ್ರ ಅಣ್ಣನ ಆಜ್ಞಾ ಪಾಲನ ಆಯ್ತು, ಧರ್ಮದ ಪಾಲನ ಆಯ್ತಲ್ಲ. ಅದರಂತೆ ಹೋದ ಅಣ್ಣನ ಕಡೆಗೆ ಹೋದ ಮಹರ್ಷಿ, ಹೋಗಿ ಅಣ್ಣನಿಗೆ ನಮಸ್ಕಾರ ಮಾಡಿದ. ಅಣ್ಣನಿಗೆ ಬಹಳ ಸಂತೋಷ ಆಯ್ತು. ಆಯ್ತಪ್ಪ, ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ನಿನ್ನ ಪಿತೃಗಳಿಗೆ, ದೇವತೆಗಳಿಗೆ, ಸೂರ್ಯನಿಗೆ ನೀನು ಅರ್ಘ್ಯ ಕೊಟ್ಟವ ಅಂತ ಹೇಳಿದ. ಸಂಧ್ಯಾ ವಂದನ ಮಾಡು, ಅರ್ಘ್ಯ ಕೊಟ್ಟವ ಅಂತ ಹೇಳಿದ. ಇವನಿಗೆ 2 ಕೈ ಇಲ್ಲ. ಆದ್ರೆ ಅದ ಭಾವನೆ ಅವನಿಗಿಲ್ಲ. ಅಣ್ಣ ಆಜ್ಞಾ ಮಾಡ್ಯಾನಂದ್ರ ಮುಗಿತ್ತು ಅಂತ ಹೋದ. ಬಾಹುದ ನದಿ ಹೋಗಿ ನೀರಿನಲ್ಲಿ ಮುಳುಗಿ ಹೀಗೆ 2 ಕೈಗಳನ್ನ ತಗೋಬೇಕಂತಾನ ಅನ್ನೋದರೊಳಗಾಗಿಯೇ 2 ಕೈಗಳು ತಾನೇ ತಾನಾಗಿ ಬಂದು ಅವನಿಗೆ 2 ಕೈಗಳು ಹೊದು ಬಂದು. ಅದಕ್ಕ ನದಿ ಹೆಸರು ಬಾಹುದ. ಬಾಹು ಅಂದ್ರೆ 2 ಕೈಗಳು, ಕೈಗಳ ಬಂದಂತಹ ನದಿ. ಅಂತಹ 2 ಕೈಗಳ ಒಂದು
ಎರಡೂ ಕೈಗಳಿಂದ ಸೂರ್ಯನಿಗೆ ಪಿತೃದೇವತೆಗಳಿಗೆ ಅರ್ಘ್ಯವನ್ನ ಕೊಟ್ಟ, ಸಂಧ್ಯಾ ವಂದನೆಯನ್ನ ಮಾಡಿದ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿದ. ಆ ಬಳಿಕ ಹೊಳ್ಳಿ ಅಣ್ಣನ ಕಡೆಗೆ ಬಂದ. ಅಣ್ಣನಿಗೆ ಅಷ್ಟು ಸಂತೋಷ ಆಯಿತು. ಯಾಕೆ ಅಂದ್ರ ಅಣ್ಣ ಒಂದು ಮಾತನ್ನ ಹೇಳಿದ, ಸಾಮಾನ್ಯ ಜನ ತಪ್ಪಿದ್ರೆ ನಡೆದಿತ್ತು, ಆದ್ರ ಧರ್ಮದ ಸ್ಥಾನದಲ್ಲಿ ಇರುವಂಥವರು, ಆಚಾರ್ಯರ ಸ್ಥಾನದಲ್ಲಿ ಇರುವಂಥವ್ರು ಎಂದು ತಪ್ಪಬಾರದು. ಯಾಕೆ ಅಂದ್ರ ಊರಲ್ಲಿ ನ್ಯಾಯ ಹೇಳುವಂಥವ್ರು ಇರ್ತಾರಲ್ಲ, ಅವ್ರು ಹೇಗಿರಬೇಕು ಅಂದ್ರ ಸ್ವತಃ ಅವರ ಮನೆಯಲ್ಲೇ ಏನೇ ಆದ್ರೂ ಕೂಡ ಅದನ್ನ ತಂದು ಸರಿಯಾಗಿ ನ್ಯಾಯ ಹೇಳಬೇಕು. ಅವರು ಮುಂದ ತಮ್ಮ ಮಗ ಆಗಿ ಕಂಡ ಅಂದ್ರೆ ಮುಗಿತವ, ನ್ಯಾಯ ಹೇಳಕ್ ಬರುದಿಲ್ಲ ಅಂತ ಅವನಿಗೆ ಸರಿಸಿ ಬಿಡಬೇಕು. ಅವನಲ್ಲಿ ಮುಂದ ಅವನ ಮಗನೂ ಕಾಣಬಾರದು, ಸಂಬಂಧಿಕರು ಕಾಣಬಾರದು, ಯಾರೂ ಕಾಣಬಾರದು. ಕೇವಲ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಇದಷ್ಟೇ ಕಾಣಬೇಕು. ಅವಾಗ ಅವನಿಗೆ ನ್ಯಾಯ ಹೇಳುವಂತ ನ್ಯಾಯಾಧೀಶನ ಸ್ಥಾನ ಸಿಗುತ್ತದೆ. ನಿಂದಂತು ನೀತಿ ನಿಪುಣಾಃ ಯದಿ ವಾ ಸ್ತುವಂತು ಲಕ್ಷ್ಮಿ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪಥಾತ್ ಪ್ರವಿಚರಂತಿ ಪದಂ ನ ಧೀರಾಃ. ಮಹಾತ್ಮರಂದ್ರೆ ಹೆಂಗಿರ್ತಾರ, ಧರ್ಮಾತ್ಮರು ಅಂದ್ರೆ ಹೆಂಗಿರ್ತಾರ? 4 ಜನ ಹೊಗಳಿದ್ರು ಅವರು ಹಾಗೆ ಇರ್ತಾರ, 4 ಜನ ಬೈದರು ಹಾಗೆ ಇರ್ತಾರ. ಇವತ್ತು ಸಂಪತ್ತು ಕೋಟಿಗಟ್ಟಲೆ ಬಂದ್ರು ಹಂಗೆ ಇರ್ತಾರ, ಇವತ್ತು ಬಡತನ ಬಂದ್ರು ಹಂಗೆ ಇರ್ತಾರ. ನ್ಯಾಯಾತ್ ಪಥಾತ್ ಪ್ರವಿಚರಂತಿ ಪದಂ ನ ಧೀರಾಃ ಅದ್ಯೈವ ಮರಣವಸ್ತು ಯುಗಾಂತರೇ ವಾ. ಮರಣ ಇವತ್ತೇ ಬರಲಿ ಸಂತೋಷದಿಂದ ದೇಹ ಬಿಡ್ತಾರ, ಇನ್ನು 100 ವರ್ಷಗಳ ನಂತರ ಬರಲಿ ಸಂತೋಷದಿಂದಲೇ ದೇಹ ಬಿಡ್ತಾರ. ನ್ಯಾಯಾತ್ ಪಥಾತ್, ನ್ಯಾಯದ ದಾರಿಯಿಂದ ಪ್ರವಿಚಲಂತಿ, ಒಂದು ಹೆಜ್ಜೆಯನ್ನು ಕೂಡ ಕಿತ್ತವರು ಹಿಂದಿಡುವುದಿಲ್ಲ. ಆದ್ದರಿಂದಲೇ ಅವರಿಗೆ ದೇವರ ಸ್ವರೂಪವನ್ನು ಕೊಟ್ಟ. ಮಹಾತ್ಮರಿಗೆ ಸಂತರಿಗೆ ದೇವರು ಅಂತ ಯಾಕೆ ಕರೀತಾರ? ಧರ್ಮದ ದಾರಿಯಿಂದ, ಸತ್ಯದ ದಾರಿಯಿಂದ ಒಂದಿಷ್ಟು ಹೆಜ್ಜೆಯನ್ನು ಅಲುಗಾಡಿಸುವುದಿಲ್ಲ ಅವರು. ನಮ್ಮ ಸದಾ ಏನು ಹುಟ್ಟಿದೀವಿ ಇಲ್ಲಿವರೆಗೆ ಎಷ್ಟು ಸುಳ್ಳು ಹೇಳಿದೀವಿ ಅಂತ ಲೆಕ್ಕ ಮಾಡ್ಲಿಕ್ಕೆ ದೇವರಿಗೆ ಸಹಿತ ಆಗೋದಿಲ್ಲ, ಅಷ್ಟು ಹೇಳಿದೀವಿ. ಬರೀ ಸುಳ್ಳು ಹೇಳೋದು. ಆದ್ರೆ ಈಗ ಸುಳ್ಳು ಹೇಳ್ಕೋತ ಮಾಡಿವಿ ಅಂದ್ರ ಜಗತ್ತಿಗೆ ಹಾನಿ ಆಗುವುದಿಲ್ಲ, ನಮಗೆ ಹಾನಿ ಆಗುತ್ತೆ. ಯಾಕೆ ಅಂದ್ರ ಪರಮಾತ್ಮನ ದರ್ಶನ ಆಗುವುದಿಲ್ಲ ಸುಳ್ಳು ಹೇಳುವ ಮನುಷ್ಯನಿಗೆ. ಈ ಜಗತ್ತಿನಲ್ಲಿಯೇ ದೇವರಿದ್ರೂ ಕೂಡ ಆ ದೇವರ ಯಥಾರ್ಥ ಸಾಕ್ಷಾತ್ಕಾರ ಆಗುವುದಿಲ್ಲ. ಒಂದು ವೇಳೆ ಕಳ್ಳತನ ಮಾಡಾವಿದ್ದ ಅಂದ್ರ ಈಗ ಮತ್ತೊಬ್ಬರಲ್ಲಿ ಕೆಲಸಕ್ಕಂತ ಹೋಗ್ತಾರ. ಆ ಮಾಲಕರಿಗೆ ಹೇಳಾರ್ದ ಕೇಳಾರ್ದ ಒಂದು ತುಸು ಮೇವ ತಂದ ಅಂದ್ರು ಅದು ತುಡುಗ್ತನ, ಅದು ಕಳ್ತನ ಅಂತ ಪರಿಗಣಿತ ಆಗುತ್ತದೆ. ಅವರಿಗೆ ಹೇಳಾರ್ದ 4 ಹಣ್ಣ ಬುತ್ತಿ ಅರಿಬೇಡ ಸುಟ್ಕೊಂಡು ಬಂದ ಮನೆಗೆ, ಮಾಲಕರಿಗೆ ಹೇಳಾರ್ದ. ಇವನಿಗೆ ದೇವರು ಮೆಚ್ಚೋದಿಲ್ಲ. ಅದಕ್ಕ ಆದ್ರೆ ಇವತ್ತಿನ ಕಾಲ ಹೆಂಗದ, ಪಾಪ ಇವ್ರು ಒಕ್ಕಲಿಗಾರನ್ ಬಿಡೋನು, ಅಲ್ಲಿ ಮ್ಯಾಲ ದೊಡ್ಡ ದೊಡ್ಡ ಸಾಮ್ರಾಜ್ಯದ ಮ್ಯಾಲ ಕುಂತಾರಲ್ಲ, ರಾಜಕೀಯ ಧುರೀಣರು ಅಂತ ಏನ್ ಕರಿತೇವಲ್ಲ, ಅವ್ರು ಹೇಗದಾರ? ಇಡೀ ರಾಜ್ಯದ ಸಂಪತ್ತು, ಲಕ್ಷ ಕೋಟಿಗಟ್ಟಲೆ ಸಂಪತ್ತು, ಇಡೀ ರಾಜ್ಯದ ದೇಶದ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಎಲ್ಲ ಟ್ಯಾಕ್ಸ್ ಏನು ಕಟ್ತಾರಲ್ಲ, ಆ ಎಲ್ಲಾ ಸಂಪತ್ತು ಹೋಗಿ ಅವರ ಕೈಯೊಳಗೆ ಸಿಗುತ್ತದೆ.
ಅವರು ಅದನ್ನು ಪ್ರಜಾಹಿತಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಬಳಸಬೇಕಾಗಿತ್ತು. ಸ್ವಲ್ಪ ಬಳಸ್ತಾರ, ಸ್ವಲ್ಪ ತಾವು ಬಳಸ್ತಾರ. ಹಿಂಗಾದ್ರೆ ಇಂಥವರಿಗೆ ಎಂದಾದ್ರೂ ಕಲ್ಯಾಣ ಆಗ್ತದೇನು? ಸ್ವತಃ ಇವನ ಬೆವರು ಸುರಿಸಿ ದುಡದಂತಹ 4 ರೊಟ್ಟಿ ಇವನಿಗೆ ಹೊಟ್ಟಿಗೆ ಹತ್ತವಲ್ಲು. ಇನ್ನು ಮಂದಿ ದುಡಿದದ್ದು, ಇಡೀ ರಾಜ್ಯದ ಜನ ದುಡಿದದ್ದು, ಇಡೀ ದೇಶದ ಜನ ದುಡಿದದ್ದು, ಅದನ್ನ ಇವತ್ತಿಂದ ಅಂದ್ರೆ ಇವ ಎಷ್ಟ ನರಕಕ್ಕೆ ಹೋಗಬಾರದು. ಆದ್ರ ಕಲಿಯುಗದ ಪ್ರಭಾವ ಈಗ ಏನದ ಅಂತ ಕೇಳಿದ್ರೆ, ಕಲಿಯುಗ ಹಿಂಗ್ಯಾಕಾಯ್ತು, ನಾವೆಲ್ಲ ಹೀಗ್ಯಾಕೆ ಸುಳ್ಳು ಹೇಳ್ತೀವಿ ಅಂತ ಕೇಳಿದರ, ಧರ್ಮದ ದೇವತೆಗೆ 4 ಕಾಲುಗಳು. ಕೃತಯುಗದಲ್ಲಿ 4 ಪಾದಗಳಿದ್ದು, ಅದಕ್ಕೆ 4 ಪಾದಗಳ ಮೇಲೆ ಧರ್ಮದ ದೇವತಾ ನಿಂತಿತ್ತು. ತ್ರೇತಾಯುಗಕ್ಕ ರಾಮನ ಕಾಲಕ್ಕೆ ಬಂದ ಬಳಿಕ 1 ಕಾಲ ಅದರದ್ದು ಹೋತು 3 ಕಾಲಿನ ಮೇಲೆ ನಿಂತಿತ್ತದು. ದ್ವಾಪರ ಯುಗಕ್ಕೆ ಬಂದ ಬಳಿಕ ಬರೀ 2 ಕಾಲಿನ ಮೇಲೆ ನಿಂತಿತು. ಕಲಿಯುಗದಲ್ಲಿ ಬರೀ 1 ಪಾದದ ಮೇಲೆ ನಿಂತದ ಧರ್ಮ. ಅದು ಯಾರಲ್ಲಿ ನಿಂತದಂದ್ರೆ, ಎಲ್ಲಿ ಸಂತ ಮಹಾತ್ಮರದರ ಅಲ್ಲಷ್ಟು ಧರ್ಮ ಉಳಿದ. ಎಲ್ಲಿ ಸಜ್ಜನರದಾರ, ಎಲ್ಲಿ ಒಳ್ಳೆಯ ಜನ ಅದಾರಲ್ಲ, ಎಲ್ಲಿ ಪ್ರಾಮಾಣಿಕವಾಗಿ ಒಕ್ಕಲತನ ಮಾಡುವಂತ ಒಕ್ಕಲಿಗರದಾರಲ್ಲ, ಅಲ್ಲಷ್ಟು ಧರ್ಮ ಉಳಿದದ. ಉಳುಕಿದ ಕಡೆ ಇಲ್ಲ, 1 ಪಾದ ಧರ್ಮ ಉಳಿದದ ಕಲಿಯುಗದಲ್ಲಿ. ಹೀಗಾಗಿ ನಮ್ಮ ಮೇಲೆ ಅದರ ಪ್ರಭಾವ ಕೋತು ಹೊರಟದ. ಇಂತಹ ಶಂಖ ಲಿಖಿತ 2 ಮಹರ್ಷಿಗಳು, ಧರ್ಮಾತ್ಮರು, ಈ ಜಗತ್ತಿಗೆ ಅವರು 4 ಗ್ರಂಥಗಳನ್ನು ಕೊಟ್ಟರು. ಶಂಖ ಸ್ಮೃತಿ, ಲಘು ಶಂಖ ಸ್ಮೃತಿ, ಲಿಖಿತ ಸ್ಮೃತಿ, ಶಂಖ ಲಿಖಿತ ಸ್ಮೃತಿ ಅಂತ 4 ಸ್ಮೃತಿ ಗ್ರಂಥಗಳನ್ನು ಕೊಟ್ಟರು. ಯಾಕೆ ಅಂದ್ರೆ, ಮುಂದೆ ಬರುವಂತಹ ಜನ ಧರ್ಮದ ದಾರಿಯಿಂದ ನಡೀಲಿ. ಧರ್ಮ ಅಂದ್ರೆ ಏನು? ಬಹಳ ಸೂಕ್ಷ್ಮವಾದ ಧರ್ಮ ಅಂದ್ರ ಅಷ್ಟ ಸಾಮಾನ್ಯ ಅಲ್ಲ. ಧರ್ಮದ ವ್ಯಾಖ್ಯಾನ ಮಾಡುವುದು, ಧರ್ಮವನ್ನು ನಿರ್ಣಯ ಮಾಡುವುದು ಅಷ್ಟು ಸುಲಭ ಅಲ್ಲ. ಇಲ್ಲೇ ಒಂದು ಕಡೆಗೆ ನ್ಯಾಯ ನಿರ್ಣಯ ಮಾಡುವುದು ಅಂದ್ರ, ಒಬ್ಬರು ದೊಡ್ಡ ನ್ಯಾಯಾಧೀಶ ನಡೆದಂತಹ ಘಟನೆ. ಆ ನ್ಯಾಯಾಧೀಶರು ಒಂದಿಷ್ಟು ಯಾರ ಕಡೆಯಿಂದ 1 ಪೈಸಾ ಸಹಿತ ಅವರು ಲಂಚ ತಗೊಂಡವರಲ್ಲ. ನಿಷ್ಪಕ್ಷಪಾತವಾಗಿ ತಕ್ಕಡೆ ಇರ್ತದಂದ್ರ, ಈ ಕಡೆ ಹೊಳಬಾರ್ದ ಮುಳ್ಳ, ಈ ಕಡೆ ಹೊಳಬಾರ್ದನ್ನು ಸರಿಯಾಗಿರ್ಬೇಕು. ಅದಕ್ಕೆ ತಕ್ಕಡಿ ತೂಗುವುದು ಅಂತ ಕರೀತಾರೆ. ಮಕ್ಕಳು ಬಂದ್ರು ಅಂದ್ರೆ ಈ ಕಡೆ ತುಸು ಹೆಚ್ಚಿಗೆ ತೂಗುವುದು, ಮಂದಿ ಎತ್ತಿರು ಅಂದ್ರೆ ಸರಿಯಾಗಿ ತೂಗುವುದು ಅಂದ್ರೆ ಹಂಗಲ್ಲ. ಯಾರೇ ಇಲ್ಲ, ಅವರು ಸರಿಯಾಗೇ ತೂಗಬೇಕು. ಯಾಕಂದ್ರೆ ತಕ್ಕಡಿ ಅನ್ನೇನ ಕೈಯಾಗ ಕೊಟ್ಟ. ಆಗ ನ್ಯಾಯಾಧೀಶರಿದ್ರು. ಒಂದು ಘಟನಾ ಆಯ್ತು. ಸ್ವತಃ ನ್ಯಾಯಾಧೀಶರ ಮಗನೇ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟು, ಮಾಡಿದ ತಕ್ಷಣ ಅವನ ತಂದೆ ಏನ್ ನಿಲ್ಲಿಸಿದ್ರು, ಇವರು ಮುಂದೆ, ಇವರು ನ್ಯಾಯದ ಕುರ್ಚಿ ಮೇಲೆ ಕುಂತಾರ, ಅವ ಮುಂದೆ ಬಂದು ಅವನು ನಿಲ್ಲಿಸಿ. ಎಲ್ಲರಿಗೂ ಆಶ್ಚರ್ಯ. ಇವರು ಎಲ್ಲೂ ಕೂಡ ತಪ್ಪು ನ್ಯಾಯ ಹೇಳಿದವರಲ್ಲ, ಏನೂ ಮಾಡಿದವರಲ್ಲ. ಇಷ್ಟು ಶುದ್ಧವಾಗಿದ್ದಂಥವ್ರು ಇವರದಾರ, ಇವ್ರ ಮಗ ಯಾಕೆ ಹಿಂಗೆ ಮಾಡಿದ? ಆದರೂ ನ್ಯಾಯ ಇವ್ರ ಕಡೆನೇ ಬಂದದ. ಎಷ್ಟ ಆಗಲಿ ಏನ ಆಗಲಿ, ನಮ್ಮವರು ಅಂತ ಬಂದಾಗ ಮನುಷ್ಯ ವೇದಾಡ್ತ. ತನ್ನ ಸಂಬಂಧ ಅಂತ ಬಂತು ಅಂದ್ರೆ ವೇದಾಡ್ತಾನ, ಕರಗಲಿಕ್ಕೆ ಬೇಕು. ಆವಾಗ ಏನಾಯ್ತು ಅಂದ್ರ, ನ್ಯಾಯ ಕೊಡುವಂತ ಸಂದರ್ಭ ಬಂತು. ತಪ್ಪ ಹುಡುಗಂದಂತ ಹೇಳಿ ನಿಶ್ಚಯ ಆಯ್ತು. ಆದ ಬಳಿಕ ಅವರ ಮುಖದಲ್ಲಿ ಒಂದಿಷ್ಟು ಬದಲಾವಣೆ ಇಲ್ಲ. ಇವ ನನ್ನ ಮಗ ಅದಾನ ಅಂತೇನೂ ಇಲ್ಲ. ಅವನನ್ನೊಬ್ಬ ಅಪರಾಧಿಯಂತೆ ನೋಡಿ ಶಿಕ್ಷೆಯನ್ನು ಬರೆದ್ರು ಅವನಿಗೆ. ಇವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂದ್ರೆ ಅವ ಹೋಗಿಬಿಡ್ತಾನೆ. ಗಲ್ಲು ಶಿಕ್ಷೆ ಆಗಬೇಕು ಅಂತ ಬರೆದ್ರು. ತೀರ್ಪು ಕೊಟ್ಟ ಮನೆಗೆ ಹೋದರು. ಹೋದ ಬಳಿಕ
ಆಘಾತ ಆಗಿ ದೇಹ ಬಿಟ್ಟು ನಡೆದಂತ ಘಟನೆ. ಯಾಕೆ ಅಂದ್ರೆ ತೀರ್ಪು ಕೊಡುವಾಗ ನಾನು ನ್ಯಾಯಾಧೀಶನಾಗಿದ್ದೆ, ಸರಿಯಾಗಿಯೇ ತೀರ್ಪು ಕೊಡಬೇಕಾಗಿತ್ತು. ಆದ್ರೆ ಮನೆಗೆ ಹೋದ ಬಳಿಕ ನಾನೊಬ್ಬ ಹುಡುಗನ ತಂದೆಯಾಗಿದ್ದೆ, ಆದ್ದರಿಂದ ನನ್ನ ಮಗ ಹೀಗೆ ಮಾಡಿದಲ್ಲ ಅಂತ ನನಗೆ ದುಃಖ ಆಯಿತು. ಅದಕ್ಕೆ ಅವರೂ ಪ್ರಾಣ ಬಿಟ್ಟರು, ಇವನಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟರು. ಆಗ ಧರ್ಮ ಅಂದ್ರೆ ಇಷ್ಟು ಸೂಕ್ಷ್ಮ. ಅಲ್ಲಿ ಅದಕ್ಕ ನ್ಯಾಯಾಲಯದೊಳಗೆ ಧರ್ಮದ ದೇವತೆಗೆ, ನ್ಯಾಯ ದೇವತೆಗೆ ಕಣ್ಣಿಗೆ ಕಪ್ಪು ಅರಿವು ಕಟ್ಟಿರ್ತಾರೆ. ಯಾಕೆ ಕಟ್ಟಿರ್ತಾರಂದ್ರ ಮುಂದೆ ಬಂದವ್ರು ಯಾರಂತ ನೋಡ್ಲಕ್ ಹೋಗೋಣ, ಅವ್ರು ತಪ್ಪು ಮಾಡ್ಯಾರೋ ಇಲ್ಲೋ ಅಷ್ಟ ನೋಡುದು. ಅವ ಕಳ್ತನ ಮಾಡ್ಯಾನೋ ಇಲ್ಲೋ, ಕೊಲೆ ಮಾಡ್ಯಾನೋ ಇಲ್ಲೋ, ಇಷ್ಟ ನೋಡೋದು ಹೊರತಾಗಿ ಇವ ನಮ್ಮವದಾನ ಅದಕ್ಕೆ ಇವನು ಬಿಟ್ಟು ಬಿಡೋನು, ಇವ್ ಮಂದಿ ಅವದಾನ ಇವನು ಹೋದ್ ಗಲ್ಗೆ ಹಾಕ್ರಿ, ಹಿಂಗಲ್ಲ. ಹಾಗೆ ಶಂಖ ಲಿಖಿತ ಮಹರ್ಷಿಗಳಿಬ್ಬರೂ ಕೂಡ ಧರ್ಮಾತ್ಮರಾಗಿ ಇಡೀ ಜಗತ್ತಿನಲ್ಲಿಯೇ ಅದ್ವಿತೀಯ ಖ್ಯಾತಿಯನ್ನು ಗಳಿಸಿದರು. ತಮ್ಮ ಧರ್ಮದ ತೇಜದಿಂದಲೇ ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಅಂಥವರ ನೋಡ್ರಿ ಎಂಥ ಧರ್ಮ ಅಂದ್ರ ಬರೀ 2 ಮಾವಿನ ಹಣ್ಣ ಅವನು ಕೇಳಾದ ತಗೊಂಡದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟರವರು. ಈಗ 1-2 ಮಾವಿನ ಹಣ್ಣಲ್ಲ, ಗಿಡ ಅಲ್ಲ, ಇಡೀ ತೋಟ ಅಲ್ಲಿ ಇಡೀ ಊರನ್ನೇ ನಂಬುವಂತ ಜನ ಅದ ಈಗಿನವ್ರು. ಎಂಥವ್ರು ಒಬ್ಬ ರೈತಗ 4 ರೊಟ್ಟಿ ಪಚನ ಮಾಡ್ಕೊಳಕ್ ಆಗುದಿಲ್ಲ. ಆದ್ರೆ ಈಗಿನವರು ರೋಡ್ಗಳನ್ನೇ ನುಂಗುತ್ತಾರ, ಕಲ್ಯಾಣ ಮಂಟಪಗಳನ್ನು ನುಂಗುತ್ತಾರ, ದೊಡ್ಡ ದೊಡ್ಡ ರೈಲ್ವೆ ಹಳಿ ನುಂಗುತ್ತಾರ. ಅಂದ ಬಳಕ ಎಂಥ ಜಠರ ಶಕ್ತಿ ಅಂತದಿರಬಾರ್ದು ಪಚನ ಮಾಡೋದು. ಅವರು ಎಲ್ಲಾ ನಮಗೆ ಕಲಾಸ ಮಾಡಿಟ್ಟು ಭಾರತ ದೇಶ ಇಡೀ ಜಗತ್ತಿನಲ್ಲೇ ಶ್ರೀಮಂತ ದೇಶ, ಎಂದೂ ಬಡ ದೇಶ ಅಲ್ಲದು. ಇಲ್ಲಿರುವಷ್ಟು ನೆಲ ಜಲ, ಇಲ್ಲಿರುವಷ್ಟು ಭೌಗೋಳಿಕ ಸಮೃದ್ಧಿ ಯಾವ ದೇಶದಲ್ಲಿಯೂ ಇಲ್ಲ. ಯಾಕೆ ನಾವು ಬಡವರಾದೀವಿ ಅಂದ್ರೆ ನಮ್ಮಲ್ಲೇ ತುಡುಗರು ಹುಟ್ಟ್ಯಾರ, ಅದಕ್ಕೆ ನಾವು ಬಡವರಾದೀವಿ. ಆದ್ದರಿಂದ ಇನ್ನಾದರೂ ಇಂಥ ಮಹರ್ಷಿಗಳ ಧರ್ಮದ ಪ್ರೇರಣೆಯಿಂದ ಸ್ವಲ್ಪವಾದರೂ ಸುಧಾರಿಸೋಣ. ನಮ್ಮ ಜೀವನ ಧರ್ಮಮಯವಾಗಲಿ, ನಮ್ಮ ಜೀವನ ಸತ್ಯದ ದಾರಿಯ ಮೇಲೆ ನಡೆಯುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.